ಗುಡ್ ಈವ್ನಿಂಗ್ ಎವ್ರಿ ಒನ್ ಆಫ್ ಯು. ನಾನು ಬಹಳ ವರ್ಷಗಳಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಅಂತ, ಅದು ನಿಮಗೆ ನಿರೀಕ್ಷೆ ಪ್ರಕಾರ ಇವತ್ತು ಇದಕ್ಕೆ ಕಾರಣ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಸಿಂಡಿಕೇಟ್ ಸದಸ್ಯರುಗಳು, ಸ್ಟಾಫ್ ಸದಸ್ಯರುಗಳು, ಇವರಿಗೆಲ್ಲ ಸದಾ, ಇದಲ್ಲದೆ ಮಾಧ್ಯಮ ಮಿತ್ರರು, ಹಿತೈಷಿಗಳು, ಈ ಕಾರ್ಯಕ್ರಮದ ನೇರ ಪ್ರಸಾರಕ್ಕಾಗಿ ಟೊಂಕ ಕಟ್ಟಿ ನಿಂತುಕೊಂಡಿರುವ, ಕೆಲಸ ಮಾಡುತ್ತಿರುವ ಸಂಬಂಧಪಟ್ಟ ಕ್ಷೇತ್ರಗಳ ಎಲ್ಲ ಬಂಧುಗಳಿಗೂ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಮತ್ತು ಸಾರ್ವಜನಿಕರ ಮುಂದೆ ನಾನು ಎಲ್ಲವನ್ನು ಹೇಳ್ಕೋಬೇಕೆ ಅನ್ನೋದ್ರ ಬಗ್ಗೆ ಸುಮಾರು 2 ಪ್ರಶ್ನೆಗಳಿಂದ ನನ್ನನ್ನು ಜಿಜ್ಞಾಸೆ ಕಾಡಿತು. ನನ್ನ ವೃತ್ತಿ ಜೀವನದ ಕಥೆ ಲೈಫ್ ವಿತ್ ಜೆನೆಟಿಕ್ ಸರ್ಪ್ರೈಸಸ್ ಅನ್ನುವ ಪುಸ್ತಕ ಪಬ್ಲಿಷ್ ಆಗುವಾಗ ಅನೇಕ ಜನ ಓದುಗರು ಸಾವಿರಾರು ಪ್ರಶ್ನೆಗಳು, ಆ ಸರಿಮಾಲೆಗಳನ್ನೇ ನನಗೆ ಕಳಿಸ್ತಾರೆ. ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ಆಫ್ ಯು. ಇಷ್ಟು ದೀರ್ಘಕಾಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರೂ ಕೂಡ ನಿಮ್ಮಗಳ ಹೇಗೆ, ಏನು, ಯಾವಾಗ, ಯಾಕೆ ಅಂತನ್ನೋದ್ರ ಬಗ್ಗೆ ಬಹಳ ವಿಚಾರಗಳು ನನ್ನ ಕಾಡಿವೆ, ಬಹಳ ವಿಚಾರಗಳು ಕಾಡಿವೆ. ಅದೇನೇ ಇರಲಿ, ಇವತ್ತು ನಾನು ನಿಮಗೆ ಜೈವಿಕ ತಂತ್ರವಿಜ್ಞಾನದ ಕ್ಷೇತ್ರದ ಒಂದು ರೋಚಕ ಕಥೆಯನ್ನು ಖಂಡಿತ ಹೇಳ್ತೇನೆ. ಮೇಡಮ್ ನಮಸ್ತೆ. ಮೊತ್ತ ಮೊದಲಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ನಿಮ್ಮ ಜೈವಿಕ ಜಗತ್ತಿನ ಕುರಿತಾಗಿ ನೀವು ವಿವರಿಸುವ ಮೊದಲು ಈ ವಿಶೇಷ ನೇರ ಕಾರ್ಯಕ್ರಮಕ್ಕೆ ಜಗತ್ತಿನ ತುಂಬಾ ಹೊಸ ಹಾಗೂ ಯುವ ಮನಸ್ಸುಗಳು ಕಾತರದಿಂದ ಪಾಲ್ಗೊಂಡಿವೆ ಅನ್ನುವ ಮಾಹಿತಿ ಸಿಕ್ಕಿದೆ. ಅದಕ್ಕಾಗಿ ದಯಮಾಡಿ ತಾವು ತಮ್ಮ ಕಾರ್ಯಕ್ಷೇತ್ರದ ಕುರಿತಾಗಿ ಸಂಕ್ಷಿಪ್ತವಾಗಿ 4 ಮಾತುಗಳನ್ನು ನೀವೇ ಹೇಳಬೇಕು ಅಂತ ಮನವಿ ಮಾಡ್ತೇನೆ. ಖಂಡಿತ. ನಾನು ಇವತ್ತು ಬೆಳಗ್ಗೆಯಿಂದ ನನ್ನ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳನ್ನ ಗಮನಿಸ್ತಲೇ ಇದ್ದೀನಿ. ಮೈ ಗಾಡ್, ಸಾವಿರಾರು ಯುವಜನರ ಸಮೂಹಗಳು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ಈ ಕಾರ್ಯಕ್ರಮದ ಮೂಲಕ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೇನೆ. ನೋಡಿ, ನಾನು ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಜೈವಿಕ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಈ ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್, ಇದರ ಬಗೆಗೆ ನನ್ನ ಅಧ್ಯಯನ ಮತ್ತು ಸಂಶೋಧನೆಗಳು ನಡೆದಿದೆ. ಈ ಅಂಗಾಂಶ ಕೃಷಿಯಿಂದ ನಾವು ಅಂಗಾಂಗಗಳನ್ನು ಕೃತಕವಾಗಿ ಅಂತ ಹೇಳ್ಬೋದು, ಇದು ಕೃತಕವಾಗಿ ತಯಾರಿಸಬಹುದೇ ಅನ್ನೋದ್ರ ಬಗ್ಗೆ ನನ್ನ ಮುಖ್ಯವಾದ ವಿಷಯ, ಮುಖ್ಯವಾದ ಸಂಶಯ. ಈಗ ಫಾರ್ ಎಕ್ಸಾಂಪಲ್ ಚರ್ಮ ಒಂದು ಸುಟ್ಟು ಹೋದರೆ ಅದನ್ನು ದೇಹದ ಯಾವುದೋ ಒಂದು ಭಾಗದಲ್ಲಿ ತೆಗೆದು ಕಸಿ ಮಾಡಿ, ಒಂದು ವೇಳೆ ಅದರ ವಿಸ್ತೀರ್ಣ ಸುಟ್ಟು ಹೋಗಿರೋ ವಿಸ್ತೀರ್ಣ ಜಾಸ್ತಿ ಆಗಿದೆ, ಪರ್ಹ್ಯಾಪ್ಸ್ ಬೇರೆ ದೇಹದಿಂದ ಕೂಡ ತೆಗೆದು ಅದನ್ನು ಕಸಿ ಮಾಡಬಹುದು. ಆದರೆ ಈಗ ಚರ್ಮವನ್ನೇ ಅಂಗಾಂಶ ಕೃಷಿಯ ಮೂಲಕ ಬೇರೆಯಾಗಿ ತಯಾರಿಸಿ ಕಸಿ ಮಾಡಬಹುದು, ಆ ಮಟ್ಟಕ್ಕೆ. ಅಷ್ಟೇ ಅಲ್ಲ, ನಮ್ಮ ದೇಹದ ಬೇರೆ ಭಾಗಗಳಾದ ಕಣ್ಣು, ಕಿಡ್ನಿ ಮತ್ತು ಮೂಳೆಗಳು, ಇಂಥವನ್ನೆಲ್ಲ ಕೂಡ ನಾವು ಅಂಗಾಂಶ ಕೃಷಿ ವಿಭಾಗದಲ್ಲಿ ತಯಾರಿಸಿ ಕಸಿ ಮಾಡೋಣ. ಈ ವಜನದ್ದು ಒಟ್ಟಿನಲ್ಲಿ ಇದು ನನ್ನ ಮುಖ್ಯವಾದ ವಿಷಯ ಮತ್ತು ಅಧ್ಯಯನ. Madam, in spite of having huge success in the field of tissue culture and its transplantation, do you agree that it has failed to reach all sections of the society? ಓಕೆ, ನೀವು ಇವತ್ತಿನ ವಿಜ್ಞಾನದ ಮಿತಿಯಲ್ಲಿ ಬಹುಶಃ ಈ ಅಂಗಾಂಶ ಕೃಷಿ ಮತ್ತು ಕಸಿ ದುಬಾರಿ ಬೆಲೆಯನ್ನು ಬೇಡಿ, ಹೌದು. ಬಟ್ ನನಗನ್ಸುತ್ತೆ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಸಾಮಾನ್ಯರ ನಿಲುಕಿಗೂ ಬರಬಹುದು ಅಂತ ನನಗೆ ಖಂಡಿತ ಇದ್ರ ಬಗ್ಗೆ ಭರವಸೆ ಇದೆ. ನೋಡಿ, ಸುಮಾರು 55 ವರ್ಷಗಳಿಂದ 2025-30 ಸಾಲಿನಲ್ಲಿ ವಿಜ್ಞಾನಿಗಳು ಇದ್ರ ಬಗ್ಗೆ ಅನೇಕ ಆಸೆಗಳು, ಕಲ್ಪನೆಗಳನ್ನ ಗೊತ್ತಿದ್ರು ಅಂತ ನಿಮಗೆ ಸಾವಿರಾರು ಉದಾಹರಣೆಗಳು, ಸಾವಿರಾರು. ಆದರೆ ಇವತ್ತು 2050-85 ನಾವು ಬರುವ, ಅಂದರೆ ಹೊಸ ಶತಮಾನದ ಹೊಸ್ತಿಲಲ್ಲಿ ಇರುವ ನಾವು ಇದನ್ನು ಆಗಲೇ ಕಾರ್ಯಗತ ಮಾಡಿದ್ದೀವಿ ಅಂತ ಬಗ್ಗೆ
ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ವಿಜ್ಞಾನ ಯಾವಾಗಲೂ ಕನಸುಗಳ ಬೆನ್ನನ್ನೇ ಹೋಗ್ತಾ ಇರುತ್ತೆ ಅಂದರೆ ಅಫ್ಕೋರ್ಸ್ ಪರ್ಸ್ಯೂಟ್ ಆಫ್ ಟ್ರೂತ್ ಜೊತೆಗೇನೆ ದಟ್ ದ ಸ್ಪಿರಿಟ್ ಆಫ್ ಸೈನ್ಸ್. ಆದರೆ ನಿಮ್ಗೆ ಇನ್ನೂ ಒಂದು ಗೊತ್ತು, ದಟ್ ದ ಡೆವಿಲ್ ಈಸ್ ಆಲ್ವೇಸ್ ಇನ್ ಡೀಟೇಲ್. ಅದನ್ನು ಮರೆಯೋ ಹಾಗಿಲ್ಲ. ಮೇಡಮ್, ಸುಮಾರು 70-80 ವರ್ಷಗಳ ಹಿಂದೆ ಅಂದರೆ 2010-20 ಸಿಂಗಾಪುರಲ್ಲಿ ಕೃತಕ ಮಾಂಸವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿತ್ತು ಅಂತ ಕೇಳಿದ್ವಿ. ಅದು ಕೂಡ ನೀವು ಹೇಳುವ ತಂತ್ರಜ್ಞಾನದ ಚೌಕಟ್ಟಿನೊಳಗೆ ಬರುತ್ತಾ? ಅದೆಲ್ಲ ಆರಂಭದ ಪ್ರಯೋಗಗಳು. ಇವತ್ತು ಅದು ಕೃತಕ ಮಾಂಸವನ್ನು ತಯಾರಿಸುವ ಇವತ್ತು ತಯಾರಾಗಿದ್ದು ಆ ಆರಂಭದ ಪ್ರಯೋಗಗಳಿಂದ ಇವತ್ತು ಆಗಿರುವ ಸಾಧನೆ. ನೋಡಿ, ಯಾವುದೇ ಒಂದು ಆಹಾರ ಫ್ರೆಶ್ ಆಗಿರಬೇಕು ಅಂತ ಹೇಳಿದ್ದು ಮನುಷ್ಯರಿಗೆ ಆಸೆ ಇರುವ ಸಹಜ. ಸಸ್ಯಾಹಾರಿಯಾಗಿ ಮಾಂಸಾಹಾರಿ, ಮಾಂಸ ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಅಂತನ್ನ ವಿಷಯಗಳು ಸಂಶೋಧಕರ ಚೌಕಟ್ಟಿಗೆ ಬರ್ತವೆ. ಅವ್ರ ಪ್ರಕಾರ ಏನು ಫ್ರೆಶ್ ಆಗಿರಬೇಕು ಅಂತಂದರೆ ಆಹಾರದ ವಾಸನೆ, ರುಚಿ, ಬಣ್ಣ ಮತ್ತು ವಾಟ್ ಇಟ್ ಕಾಲ್ಸ್ ಟೆಕ್ಸ್ಚರ್, ಫೀಲ್. ಅಂದರೆ ನಾವು ಕಚ್ಚಿದಾಗ ಅಥವಾ ಕೈಯಲ್ಲಿ ಮುಟ್ಟಿದಾಗ ಇದಕ್ಕೆ ಟೆಕ್ಸ್ಚರ್. ಈ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡು ಆ ಕೃತಕ ಮಾಂಸನ ವರ್ಚುವಲ್ ಫೀಲ್ಡ್ ಅನ್ನೋದು ಪಾಪ್ಯುಲರ್ ಆಗಿದ್ದಾವಾಗ ಈ ಸಾಧನೆ ಯಶಸ್ಸನ್ನು ಕಂಡಿದೆ. ಒಂದು ಪ್ರಾಣಿಯನ್ನು ಒಂದೇ ಮಾಂಸವನ್ನು ತಿನ್ನಬೇಕೇ ಅಂತ ಅಂದುಕೊಂಡು ಅದರ ಆಸೆ ಬಿಟ್ಟವರು ಕೆಲವರು ಇದನ್ನಂತೂ ಹಾಡಿ ಹೊಗಳಿಲ್ಲ. ಮೇಡಮ್, 90 ವರ್ಷಗಳ ಹಿಂದೆ ಬ್ರಿಟನ್ನಲ್ಲಿ ಡಾಲಿ ಎನ್ನುವ ಕುರಿಯನ್ನ ಇದೇ ತಂತ್ರಜ್ಞಾನದಲ್ಲಿ ಸೃಷ್ಟಿ ಮಾಡಿದ್ರು ಅಲ್ವಾ? ಹೌದು, ಅದು ಸುಮಾರು 100 ವರ್ಷಗಳಾದವು. ಆದರೆ ನೋಡಿ, ಕೆಲವು ಇಂಥ ಪ್ರಯೋಗಗಳಿಂದ ಕಷ್ಟ ಆಗ್ತಾ ಅಂತಂದರೆ ಅದೊಂದು ಎಥಿಕ್ಸ್ ಪ್ರಶ್ನೆ ಬಂದು, ನೈತಿಕತೆ ಪ್ರಶ್ನೆ ಬಂದು. ಆದ್ದರಿಂದ ಅನೇಕ ದೇಶಗಳು ಇದರಲ್ಲಿ ಮುಂದೆ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಕೈ ಬಿಟ್ಟಿದ್ರು. ಹಾಗಾದ್ರೆ ನೀವು ಹೇಳ್ತಿರೋ ಈ ನೈತಿಕತೆ, ಎಥಿಕ್ಸ್, ಈ ಪ್ರಶ್ನೆಯಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಘಟನೆ ನಡೆದು, ಅದು ಈ ಘಟನೆ ನಿಮ್ಮ ಈ ಸತ್ಯಕತೆಯ ಮೂಲ ಏನಾದರೂ ಇರಬಹುದಾ? ಮೇಡಮ್, ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ದಾರೆ. ನಿಮ್ಮ ದೈಹಿಕ ತಂತ್ರಜ್ಞಾನ ಕ್ಷೇತ್ರದ ಸತ್ಯವನ್ನು ತಿಳಿದುಕೊಳ್ಳಲು ಕಾತರರಾಗಿ ಕೊಡುತ್ತಿದ್ದಾರೆ. ಆ ಮುಚ್ಚಿಟ್ಟ ಸತ್ಯವನ್ನು ನಾವು ಭೇದಿಸಲು ತೊಡಗಬಹುದು ಈಗ? ಹೌದು, ಸಮಯ ಬಂದಿದೆ. ಎಷ್ಟೋ ವರ್ಷಗಳಿಂದ ಮುಚ್ಚಿಟ್ಟಿದ್ದ ಒಂದು ರಹಸ್ಯವನ್ನು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಊಹಿಸಲೂ ಆಗದಂತಹ ಒಂದು ಟ್ರೂತ್, ಅದನ್ನು ಅನಾವರಣ ಮಾಡುವ ಸಮಯ ಬಂದಿದೆ. ನಾನು ಅದನ್ನು ನಿಮಗೆ ಹೇಳ್ತೇನೆ. ಇದೊಂದು ಸುದೀರ್ಘವಾದ ಕಥೆ. ಸುಮಾರು 80 ವರ್ಷಗಳ ಹಿಂದೆ ನಮ್ಮ ದೇಶದ 2 ಪ್ರಭಾವಿ ಮತ್ತು ಪ್ರತಿಭಾನ್ವಿತ ವಿಜ್ಞಾನಿಗಳ ವೃತ್ತಿ ಮತ್ತು ಜೀವನದಲ್ಲಿ ನಡೆದ ಮಹತ್ತರವಾದ ಕಥೆ. 2004 ಪ್ರಾರಂಭದ ತಿಂಗಳುಗಳು. ಒಂದು ಮಧ್ಯಾಹ್ನ ನಾನು ಮಿಲನ್ಗೂ ಹೇಳ್ತೀನಿ, ಅವನು ಮಾತಾಡಲಿ. ಅಷ್ಟೊಂದೆಲ್ಲ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡೋದು ಸರಿಯಲ್ಲ. ಹೌದು, ಗಂಡ ಆಗಲಿ ಹೆಂಡತಿ ಆಗಲಿ ಯಾವತ್ತೂ ಇಂಡಿವಿಜುವಲ್ ಅಲ್ಲ, ಪರಸ್ಪರ ಕೊಡುಕೊಳ್ಳುವಿಕೆಯನ್ನೇ ಒಂದು ಫ್ಯಾಮಿಲಿ ಅಂತ ಆಗೋದು. ಸರಿ ಬಿಡು, ನಾನು ಮಿಲನ್ಗೆ ಹೇಳ್ತೀನಿ, ಅವನು ಸರಿಯಾಗಿ ಮಾತಾಡ್ತಾನೆ. ಹಾ ಸರಿ, ಹಾಗಾದ್ರೆ ನಾ ಮತ್ತೆ ಸಿಗ್ಲಾ? ಓಕೆ, ಬಾಯ್.
ಹೇ ಮಿಲನ್, ಇದನ್ನ ನೋಡ್ದ್ಯಾ? ಕ್ಲೋನಿಂಗ್ ಮೂಲಕ ಮಾನವರ ಭ್ರೂಣವನ್ನ ಬೆಳೆಸುವಂತಹ ಮಹತ್ತರವಾದ ಕನಸಿನ ಕಡೆಗೆ ಕೊನೆಗೂ ಮನುಷ್ಯ ನಡೆದೇ ಬಿಟ್ಟ. ಆ ಕೊರಿಯಾದ ಸೈಂಟಿಸ್ಟ್ ತನ್ನ ಲ್ಯಾಬ್ ನಲ್ಲಿ ಭ್ರೂಣಗಳನ್ನ ಯಶಸ್ವಿಯಾಗಿ ಕ್ಲೋನ್ ಮಾಡಿದಾನಂತೆ. ನೋಡಿಲ್ಲಿ. ಜೆನೆಟಿಕ್ಸ್ ಸಂಶೋಧನೆಯ ಹಾದಿಯಲ್ಲಿ ಇದನ್ನು ಮೈಲಿಗೆಗಳು ಅಂತಲೇ ಹೇಳಬೇಕು. ಹೌದು, ಒಂದೇ ಒಂದು ಜೀವಕೋಶದಿಂದ ಸೃಷ್ಟಿಯಾಗಿರಬಹುದಾದ ಈ ಜೀವ ಸಂಕುಲದ ಈಗಿನ ವೈವಿಧ್ಯತೆಯನ್ನು ನೋಡಿದಾಗ ನಿಜಕ್ಕೂ ಈ ಪ್ರಕೃತಿ, ಈ ಸೃಷ್ಟಿ, ನಮ್ಮ ಭೂಮಿ, ಸೌರಮಂಡಲ ಎಷ್ಟೊಂದು ಅದ್ಭುತ ಅನ್ಸುತ್ತೆ ಯಾರಾದ್ರೂ. ಈಗ ಅದೇ ಮನುಷ್ಯ ಪ್ರಾಣಿ ತನ್ನದೇ ಒಂದು ಜೀವಕೋಶವನ್ನ ಮೂಲವಾಗಿಟ್ಕೊಂಡು ತನ್ನದೇ ತದ್ರೂಪವನ್ನ ತಯಾರಿಸೋ ಹಂತಕ್ಕೆ ಬಂದಿದ್ದಾನೆ. ಆಹಾ, ವಿಜ್ಞಾನದ ಮೂಲಕ ಜಗತ್ತನ್ನು ನೋಡೋದೇ ಒಂದು ವಿಸ್ಮಯ. ನನಗಂತೂ ಈ ವಿಜ್ಞಾನ, ನಮ್ಮ ಪುರಾಣ, ಪುಣ್ಯಕಥೆಗಳನ್ನು ಸಮೀಕರಿಸಿ ನೋಡಿದಾಗ ನಮ್ಮ ಕವಿಗಳು ಅಂದೇ ಏನೆಲ್ಲ ಕಲ್ಪಿಸಿದ್ರು ಅಂತ ಹೇಳಿ ರೋಮಾಂಚನ ಆಗುತ್ತೆ. ಆದ್ರೆ ಕೆಲವರು ಕವಿ ಕಲ್ಪನೆನೇ ನಿಜ ಅಂತ ನಂಬ್ತಾರಲ್ಲ, ಬಹಳ ಬೇಜಾರು. ಇದನ್ನೇ ನಿಮ್ಮ ಸಾಹಿತಿಗಳು ಹೇಳೋದು, ರವಿ ಕಾಣದನ್ನು ಕವಿ ಕಂಡ ಅಂತ. ಹೌದಮ್ಮ, ಅದನ್ನೇ ಮುನ್ನಿಸಿ ಕವಿ ಕಂಡಿದ್ದನ್ನೇ ವಿಜ್ಞಾನಿ ಕೈಯೇ ಕೊಟ್ಟ ಅಂತ ನೀನೇ ಹೇಳ್ತಿದ್ಯಾ. ಹೌದು, ಕೊನೆಗೂ ವಿಜ್ಞಾನದ ಗೆಲುವೆ ಮುಖ್ಯ ಅಲ್ವಾ? ಹಾಗೇನಿಲ್ಲ. ಇವತ್ತಿಗೆ ಎಲ್ಲವನ್ನ ಭೌತಿಕವಾಗಿ ಆವಿಷ್ಕಾರಗೊಳಿಸ್ತಾ ಇರುವಂತಹ ವಿಜ್ಞಾನ ಹಾಗೂ ವಿಜ್ಞಾನಿಗಳ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ದಾಗಲೇ ಅಂದೆಂದೋ ಕಲ್ಪಿಸಿದ ಕವಿ ಹೃದಯದ ಹಂಬಲಾನು ಅಷ್ಟೇ ಇಂಪಾರ್ಟೆಂಟ್ ಅನ್ಸುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತದ್ದೆಲ್ಲ ಸತ್ಯದ ದಾರಿನೇ ಆಗಿರ್ಬೇಕಾಗಿಲ್ಲ ಅಲ್ವಾ? ನಾವು ಮನುಷ್ಯರು ಒಂಥರ ಸ್ಟ್ರೇಂಜ್ ಕ್ರೀಚರ್ಸ್. ಇಂಡೀಡ್ ವಿ ಆರ್. ನಮ್ಮ ಹುಟ್ಟಿನ ಮೂಲವನ್ನೇ ಹುಟ್ಕೊಂಡು ಹೊರಟಿರೋ ಪ್ರಾಣಿಗಳು ನಾವು. ಇದಕ್ಕೆ ನೀವು ನನಗೆ ಇಂಟ್ರೆಸ್ಟಿಂಗ್ ಅನ್ಸೋದು. ಈ ನಿನ್ನ ಆಲೋಚನೆಗಳು ನನಗೆ ಯಾವತ್ತು ಎಷ್ಟೆಲ್ಲ ವೈರುಧ್ಯದಿಂದ ಕೂಡಿದೆ ಅನ್ಸೋದೇ ಇಲ್ಲ. ಇದನ್ನೇ ನಾನು ಧ್ರುವ ಸಮೀಕರಣ ಅಂತ ಭಾವಿಸ್ತೇನೆ. ಎರಡೂ ಧ್ರುವಗಳನ್ನ ಗಮನದಲ್ಲಿಟ್ಟುಕೊಂಡಾಗಲೇ ಅಲ್ವಾ ಸೃಷ್ಟಿಯ ಅಖಂಡತೆ ಮತ್ತು ಪ್ರಚಂಡ ಶಕ್ತಿ ಅರ್ಥ ಆಗುತ್ತೆ. ಈಗ ನೀವೊಂದು ಧ್ರುವ ಅಂತ ಆದ್ರೆ ಗೊತ್ತು, ನೀನೊಂದು ಧ್ರುವ ಆಗ್ತೀಯ ಅಷ್ಟೇ. ನಾವಿಬ್ರು ಹತ್ರ ಆಗ್ತಿದ್ದಾಗೆ ನಮ್ಮ ಮಧ್ಯೆ ಒಂದು ಪ್ರಚಂಡ ಪ್ರಪಂಚ ಸೃಷ್ಟಿಯಾಗುತ್ತೆ. ಇದನ್ನೇ ನಮ್ಮ ಕವಿ ಮೂಲದ ವಿಜ್ಞಾನಿಗಳು ಈ ಕ್ಷಣಕ್ಕೆ ಅದನ್ನ ಪ್ರಣಯ ಪ್ರಪಂಚ ಅಂತ ನಾಮಕರಣ ಮಾಡ್ತಿದ್ದಾರೆ ಅಲ್ವಾ? ಹೌದಮ್ಮ, ಆದ್ರೆ ಸೈನ್ಸ್ ನ ಮೂಲದ ತಮಗೆ ಸಾಧನೆ ಮುಖ್ಯ ಆಗುತ್ತೆ. ಅದಕ್ಕೆ ಹಾಡಿನ ಉದಾಹರಣೆ ಬೇರೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಂತ ಹೇಳಿ ಸಾಧನೆಯ ಲಕ್ಷ್ಮಣ ರೇಖೆ ಎಳೆದು ಜೀವನ ಪೂರ್ತಿ ಅದ್ರ ಸುತ್ತಬೇಕು ಅಂತ ಬಯಸ್ತೇನೆ. You know what? One can't think only in terms of left brain all the 24 hours. ಅಲ್ವಾ? ಬಾಯಿಲಿ ಸ್ವಲ್ಪ ನಮ್ಮ ರೈಟ್ ಬ್ರೈನ್ ಕೆಲಸ ಕೊಡೋಣ. ಶ್ರೀರಾಮನು ಸೀತೆಗಾಗಿ ಕಾಯ್ತು ಮಾಡಿದ್ಯ. ಹಾಗಿದ್ರೆ ನಾನು ಈಗಿಂದೀಗಲೇ ರಾವಣನಾಗ್ತೀನಿಪ್ಪ. ಹೆಲೋ, ಕವಿಗಳ ಕವಿ ಸಮಯ ತಪ್ಪು ಮಾಹಿತಿಯನ್ನ ಲೋಕಕ್ಕೆ ಕೊಡುತ್ತೆ. ಸೀತೆ ರಾವಣನ ಅಶೋಕವನದಲ್ಲಿದ್ಲು, ರಾವಣನ ಜೊತೆ ಅಲ್ಲ. ಆದ್ರೆ ರಾವಣ ಅಶೋಕವನದಲ್ಲಿರೋ ಸೀತೆ ಮನಸ್ಸು ಬದಲಾಯಿಸಿ ಯಾರು ಅಂತ ಕಾಯ್ತಾ ಇದ್ದ. ನಾನು ಹಾಗೆ ತಾನೇ ಕಾಯ್ತಾ ಇರೋದು. ಈ ನನ್ನ ಸೀತೆ ಒಪ್ಪುವವರೆಗೂ ವನಿಸೆನು ಅಂತ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಅಲ್ಲ? ಅಕಸ್ಮಾತ್ ಆ ಕಾಲಕ್ಕೆ ಕ್ಲೋನಿಂಗ್ ತಂತ್ರಜ್ಞಾನ ಅನ್ನೋದು ಇದ್ದಿದ್ರೆ ಸೀತೆಯ ತದ್ರೂಪ ಮಾಡಿಸಿ ರಾವಣನ್ನು ಕೊಟ್ಬಿಡಬಹುದಾಗಿತ್ತು. ಎರಡೂ ಮಹಾಶಕ್ತಿಗಳು ಅವರವರ ಸೀತೆ ಜೊತೆ ಸುಖವಾಗಿ ಮಾಡಬಹುದಿತ್ತು. ಓಹೋ, ಅದೇನಷ್ಟು ಸುಲಭನ? ಯೋಚನೆ ಮಾಡು. ನನ್ನನ್ನು ಇಷ್ಟಪಡೋರು ಯಾರಾದ್ರು ನನ್ನ ಕ್ಲೋನ್ ಮಾಡಿ ಅದ್ರ ಜೊತೆ ನಾನು ನೀನು ಇರೋ ಹಾಗೆ ಲಿವ್ ಇನ್ ರಿಲೇಶನ್ಶಿಪ್ ಇದ್ರೆ ನೀನು ಅದನ್ನು ಸಹಿಸ್ತೀಯಾ? ರಿಯಲಿ ಇಂಟ್ರೆಸ್ಟಿಂಗ್. ಅನುಭವಿಸಿಯೇ ನೋಡ್ಬೇಕು. ವಿಚಿತ್ರ ಪ್ರಾಣಿ ಎಲ್ಲವನ್ನ ತನ್ನ ಸ್ವಂತ ಅನುಭವದಿಂದಲೇ ನಿರ್ಧಾರ ತೆಗೆದುಕೊಳ್ಳಬೇಕು
ಅನ್ನೋ ಜಾತಿ ನೀವು. ಹಾ, ಇರ್ಲಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಅಂದಾಗೆ ನಮ್ಮ ಫಾರ್ಮ್ನವರು ಏನ್ ಮಾಡಿ ಏನ್ ಅನುಭವಿಸೋಕೆ ಹೊರಟಿದ್ದಾರೆ ನೋಡೋಣ. ಹೌದು, ನನಗೂ ಅದೇ ಕುತೂಹಲ. ಕೊರಿಯಾದ ಈ ನಮ್ಮ ವೆಟರ್ನೇರಿಯನ್ ಸೈಂಟಿಸ್ಟ್ ಏನ್ ಹುಡುಕೋದಕ್ಕೆ ಹೊರಟಿದ್ದಾರೆ ಅಂತ. ಆಗ ಅದೆಷ್ಟು ಕಡಿಮೆ ಸಮಯದಲ್ಲಿ ಇಡೀ ಜಗತ್ತು ತನ್ನನ್ನೇ ನೋಡ ಹಾಗೆ ಮಾಡ್ದ ಅಲ್ವಾ? ಅವನು ಮಾತ್ರ ಮಾಡ್ಲಿಲ್ಲ, ಆ ದೇಶದ ಸರ್ಕಾರ ಕೂಡ ಅವನ ಕನಸಿಗೆ ಕೈ ಜೋಡಿಸ್ತು. ನಾನು ಒಂದು ಪೇಪರ್ಸ್ ಓದ್ತಿದ್ದೀನಿ. ಯು ನೋ ವಾಟ್, ದೇ ಹ್ಯಾವ್ ಅಚೀವ್ಡ್ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ರಿಸಲ್ಟ್ಸ್ ಬೈ ಯೂಸಿಂಗ್ ಅ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್ಸ್. ಲೆಟ್ ಮೀ ಸೀ ದೋಸ್. ಆಮೇಲೆ ಎಲ್ಲರೂ ಒಂದು ಮೀಟಿಂಗ್ ಕರೆದು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಓಕೆ. Now, major development in human cloning, health correspondent Susan Gensler began. Other scientists have previously cloned small numbers of human embryos that live for a short time. By contrast, the South Koreans who announced their work today in the journal Science apparently succeeded on a scale that far outstripped earlier human cloning efforts. One where all of us can be proud of that one of our own fraternity has achieved fabulous results. Absolutely. ತುಂಬಾ ಮುಖ್ಯವಾದ ತಿರುವು ಕೊಟ್ಟಂತ ಸಂಶೋಧನೆ ಇದು. ಇದರ ಪೇಪರ್ಸ್ ನ ಹಾಗೂ ರಿಸಲ್ಟ್ಸ್ ನ ನಾವೆಲ್ಲರೂ ಗಂಭೀರವಾಗಿ ಓದಬೇಕು. ಈ ಒಂದು ಕೆಲಸಕ್ಕೆ ಕೊರಿಯಾ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಎಷ್ಟು ಪುಟ್ಟ ದೇಶ ಅದು, ಎಷ್ಟು ಬೇಗ ಇಂಥ ಸಾಧನೆಗೆ ತನ್ನನ್ನು ತಾನು ಸಿದ್ಧಗೊಳಿಸಿಕೊಳ್ತು. ನಿಮ್ಗೆಲ್ಲ ಇನ್ನೊಂದು ವಿಷಯ ಗೊತ್ತಾ? ಭಾರತಕ್ಕೂ ಕೊರಿಯಾಕ್ಕೂ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದೇ ದಿನ, ಆಗಸ್ಟ್ 15, 1947. ಅವರ ಪ್ರೋಗ್ರೆಸ್ ನೋಡಿದ್ರೆ ಫೀಲ್ ರಿಯಲಿ ಲೋ. ಅದು ಸರಿ. ಜಗತ್ತಿನ ತುಂಬಾ ವಿಜ್ಞಾನಿಗಳು ಅದ್ಭುತವಾದದನ್ನ ಸಾಧಿಸೋಕೆ ಜೀವನ ಪೂರ್ತಿ ದುಡಿತಾರೆ. ಒಂದು ಪ್ಲಾಟ್ಫಾರ್ಮ್ಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇರ್ತಾರೆ. ಅಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಅದಕ್ಕೆ ನೀಡಿದ್ರು ಸಾಕು, ಏನೇನೆಲ್ಲ ಸಾಧಿಸಿಬಿಡ್ತಾರೆ. ವಿಶ್ವಕ್ಕೆ ಬೇಕಾಗಿರೋದು, ಬೇಡ ಇರೋದು ಎಲ್ಲ ಎಲ್ಲ. ಆ ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ ನಾವು ವಿಜ್ಞಾನಿಗಳು ಒಂಥರ ರಾಕ್ಷಸರೇ ಅಂತ ಹೇಳ್ಬೇಕು. ಪ್ರೊಫೆಸರ್ ಶಾಂತಾಬಾಯ್, ನಾವು ಎಲ್ಲವನ್ನು ಬಯಸಬಾರದು. ನೈತಿಕತೆ, ಎಥಿಕ್ಸ್ ಅಂತ ನಾವು ಒಂದು ಇರುತ್ತೆ. ನಾವು ವಿಜ್ಞಾನಿಗಳು ಆಗೋದಕ್ಕೂ ಮೊದಲು ಮಾನವರು ಅನ್ನೋದನ್ನ ನಾವು ಮರಿಬಾರದು. ವಿಜ್ಞಾನದ ಆವಿಷ್ಕಾರ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಗಮನದಲ್ಲಿರಿಸಿಕೊಂಡೇ ಆಗಬೇಕು ಹೊರತು ತಲೆಗೆ ಬಂದಿದ್ದಕ್ಕೆಲ್ಲ ಮೂರ್ತ ರೂಪ ಕೊಡ್ತಾ ಹೋದ್ರೆ ನನ್ನ ಪ್ರಕಾರ ಅದು ಸರ್ವನಾಶ. ನನಗ್ಯಾಕೋ ಈ ಹ್ಯಾಂಗ್ ಮತ್ತು ಕೊರಿಯಾ ಮಾಡ್ತಿರೋ ಕೆಲಸ ಸರಿ ಕಾಣಿಸ್ತಾ ಇಲ್ಲ. As a human being, I feel we are crossing our limits and trying to play a damn God. ಎಲ್ವಿನ್ ಸ್ಟಾಕ್ಮನ್ ಅನ್ನು 19ನೇ ಶತಮಾನದ ವಿಜ್ಞಾನಿಯ ಮಾತುಗಳನ್ನು ನಾವು ಗಮನಿಸಬೇಕು. ಸೈನ್ಸ್ ಕೆನಾಟ್ ಸ್ಟಾಪ್ ವೈಲ್ ಎಥಿಕ್ಸ್ ಕ್ಯಾಚಸ್ ಅಪ್, ಅಂಡ್ ನೋಬಡಿ ಶುಡ್ ಎಕ್ಸ್ಪೆಕ್ಟ್ ಸೈಂಟಿಸ್ಟ್ ಟು ಡೂ ಆಲ್ ದ ಥಿಂಕಿಂಗ್ ಫಾರ್ ದ ಕಂಟ್ರಿ ಅಂಡ್ ಮ್ಯಾನ್ಕೈಂಡ್ ಅಂತ. ಇದರ ಜೊತೆಗೆ ನಾವು ಐನ್ಸ್ಟೀನ್ ಮತ್ತು ಬರ್ಟ್ರಾಂಡ್ ರಸೆಲ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಡೋಂಟ್ ಡೂ ಎನಿಥಿಂಗ್ ಅಗೇನ್ಸ್ಟ್ ಯುವರ್ ಕಾನ್ಷಿಯನ್ಸ್ ಈವನ್ ಇಫ್ ದ ಸ್ಟೇಟ್ ಡಿಮ್ಯಾಂಡ್ಸ್ ಇಟ್. ಕೊರಿಯಾ ದೇಶಕ್ಕೆ ಎಲ್ಲರೂ ತನ್ನನ್ನೇ ಗಮನಿಸಬೇಕು ಅಂತ ಇದ್ದಿರ್ಬೋದು. ಆದರೆ ಬ್ಯಾಂಗ್ಳೂರಿಗೆ ನಾನು ಏನು ಮಾಡ್ತಿದ್ದೀನಿ ಎನ್ನುವುದರ ಅರಿವು ಇರಬೇಕಿತ್ತಲ್ವಾ? ಅಡಿಗರು ತಮ್ಮ ಕವಿತೆಯಲ್ಲಿ ಹೇಳಿದಾಗಿದೆ, ಹಾಸ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರ ಯಾಣ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇಡದೆ ಬಿಟ್ಟ ಬಾಣ. ವಿಜ್ಞಾನಿಗಳು ತಮ್ಮ ಕವಿತೆಗಳನ್ನು ಲ್ಯಾಬ್ಗೆ ತರ್ತಾರೆ, ಬಾಣಗಳನ್ನು. ಸರಿ, ಸತ್ಯ ಇವೆಲ್ಲದರ ಮಧ್ಯೆ ನಿಂತಿದೆ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡಿ, ತನ್ನ ಅಸ್ತಿತ್ವಕ್ಕೆ ಹಾಗೂ ತಾನು ನಡೆಸಬೇಕೆಂದಿರುವ ಸಂಶೋಧನೆಗೆ ಒಬ್ಬ ವಿಜ್ಞಾನಿ ತಿಳೋದಕ್ಕ ಬಿಡ್ಬೇಕಾ ಅಂತಷ್ಟೇ ನಾನು ಯೋಚನೆ ಮಾಡೋದು. ದಿಸ್ ಇಸ್ ಅ ಗುಡ್ ಕಾನ್ವರ್ಸೇಷನ್. ಭಾರತೀಯರಾಗಿ ನಾವು ಹೀಗೆ ಯೋಚನೆ ಮಾಡ್ತಾನೆ ಇರ್ತೇವೆ. ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತಾನೆ ಇದೆಯಲ್ಲ, ಇದು ನಮ್ಮಿಂದ ಮಾತ್ರ ಸಾಧ್ಯ. ಯೋಚನೆ ಮಾಡೋದು, ಮಾತಾಡೋದು, ಮತ್ತೆ ಮತ್ತೆ ಅದನ್ನೇ ಮಾತಾಡಿ
ಅನಿಸ್ಲಿಲ್ಲ. ಅದಕ್ಕೆ ಕಾಯಕ ಅಂತಲೂ ಕರೀತಾರೆ. ಆದ್ರೆ ಕೆಲವೊಮ್ಮೆ ಬರೀ ಮಾತನ್ನೇ ಕಾಯಕ ಮಾಡ್ಕೊಂಡು ಏನು ಮಾಡದೇ ಇರೋರು ಇರ್ತಾರೆ. ನಿಮ್ಮ ಮಾತುಗಳನ್ನು ನಾನು ಗೌರವಿಸ್ತೀನಿ. ಆದ್ರೆ ಯೋಚನೆ ಮಾಡಿ, ಹಾಗೆ ಮಾಡಿದ ಸಂಶೋಧನೆಯನ್ನ ನಮ್ಮ ದೇಶದ ವಿಜ್ಞಾನಿಗಳು ಕೂಡ ಮಾಡ್ಬೋದಲ್ವಾ? Why not? We have anything more intellectual capital here. Of course. ನಮ್ಮ ದೇಶ ಕೂಡ ಒಂದು ಪಾಲಿಸಿ ಅಂತ ಮಾಡಿದೆ. ಆ ಪಾಲಿಸಿನ ಓದದೆ ತನಗೆ ಹೇಗೆ ಬೇಕೋ ಹಾಗೆ ಸಂಶೋಧನೆ ಮಾಡುವವರು, ಪಾಲಿಸಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರೋರು, ಗೊತ್ತಿದ್ದು ಚಾಪೆ ಕೆಳಗೆ ದೂರೋರು ಎಲ್ಲರೂ ಇದ್ದಾರೆ. ನನಗೆ ಸೈನ್ಸ್ ಕೆನಾಟ್ ಸ್ಟಾಪ್ ವೈಲ್ ಎಥಿಕ್ಸ್ ಈಸ್ ಟ್ರೈಂಗ್ ಟು ಕ್ಯಾಚ್ ಅಪ್ ಅನ್ನೋದ್ರಲ್ಲೇ ವಿಶ್ವಾಸ. ಇಡೀ ವಿಜ್ಞಾನದ ಇತಿಹಾಸವನ್ನು ಗಮನಿಸಿದ್ರೆ ನಂಬಿಕೆಯನ್ನು, ನೈತಿಕತೆಯನ್ನು ಮತ್ತೊಂದನ್ನು ಮುಂದೆ ಮಾಡಿಕೊಂಡು ವಿಜ್ಞಾನದ ಪ್ರಗತಿಯನ್ನು ತಡೆಯುವ ಪ್ರಯತ್ನ ನಡೀತಾ ಇರುತ್ತೆ. ಆದ್ರೆ ನಾವು ಸುಮ್ಮನಿರೋಕ್ಕಾಗೋಲ್ಲ, ಇರಬಾರ್ದು. ನೋಡಿ ನೋಡಿ, ನಮ್ಮ ಟೀಮ್ಗೆ ಒಬ್ರು ಸ್ಪೋಕ್ಸ್ಮನ್ ಬೇಕು ಅಂತ ಹೇಳ್ತಿದ್ವಲ್ಲ, ಮಿಲನ್ ಸಾಹೇಬ್ರು ಅದಕ್ಕೆ ಸೂಟಬಲ್ ಅಂತ ಅನ್ಸಲ್ವಾ? ಹೌದಾ? ನಮ್ಮ ದೇಶದ ವಿಜ್ಞಾನದಿಂದ ಕೊರಿಯಾದಂತ ಪ್ರಯತ್ನ ಮಾಡೋಕೆ ಸಾಧ್ಯ ಇಲ್ವಾ? ನಾವು ಅಷ್ಟು ಹಿಂದಿದೀವ? ಅಥವಾ ಸಾಧ್ಯ ಇದ್ದು ಶಾಂತ ಮೇಡಮ್ ಹೇಳಿದಾಗೆ ಬಯೋ ಎಥಿಕ್ಸ್ ಪ್ರಶ್ನೆಯಿಂದ ಸುಮ್ಮಿದೀವ? ಅಥವಾ ಪ್ರೊಫೆಸರ್ ಸತ್ಯ ಅವರು ಹೇಳಿದಾಗೆ ವಿ ಆರ್ ಅಪ್ಲೈಯಿಂಗ್ ಮೊರಾಲಿಟಿ ಅಟ್ ಅವರ್ ಇಂಡಿವಿಜುವಲ್ ಲೆವೆಲ್? ಇವೆರಡರಲ್ಲಿ ಯಾವ್ದು ಸತ್ಯ? ನಾವು ಏನು ಮಾಡ್ತಿಲ್ಲ ಅನ್ನೋದೇ ನಿಜ. ಯು ಆರ್ ರೈಟ್. ರಾಂಗ್. ಈಗ ನೋಡಿ, ಸ್ಟೆಮ್ ಸೆಲ್ ರಿಸರ್ಚ್ ನಲ್ಲಿ ಮುಖ್ಯವಾಗಿ ಚಾಲನೆಯಲ್ಲಿರೋ ಮೆಥಡ್ ಯಾವುದು? SCN, ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅಲ್ವಾ? ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಹೆಣ್ಣು ಜೀವಿಯ ಅಂಡ. ಸಕ್ಸಸ್ ನೋಡಿದ್ರೆ ಸ್ಟ್ಯಾಟಿಸ್ಟಿಕಲಿ ವೆರಿ ಲೋ, ಜಸ್ಟ್ 0.4%. ನೀವು ಈ ವಿಜ್ಞಾನದಲ್ಲಿ ಯಶಸ್ಸನ್ನ ಕಾಣಬೇಕಾದ್ರೆ ಒಂದು ಪ್ರತಿಯೊಂದು ಹೆಣ್ಣುಗಳ ಜೀವಿಯಿಂದ ತೆಗೆದಿರುವಂತಹ ಅಂಡಾಣುಗಳ ಸಪ್ಲೈಯನ್ನು ಜಾಸ್ತಿ ಮಾಡಬೇಕು, ಅಥವಾ ಬೇರಾವುದೋ ವಿಧಾನದ ಮೂಲಕ ನಿಮ್ಮ ಆವಿಷ್ಕಾರವನ್ನ ಯಶಸ್ಸು ಮಾಡುವ ಹಾಗೆ ಮಾಡಿ. ಇದೆಲ್ಲ ವಿಜ್ಞಾನದ ಶುಷ್ಕ ಮಾತು. ಆದ್ರೆ ಇದರ ಜೊತೆ ಕೃತಕವಾಗಿ ನಾವು ಒಂದು ಜೀವಿಯನ್ನ ಜಗತ್ತಿಗೆ ತರುತ್ತಿದ್ದೇವೆ ಅನ್ನೋದನ್ನ ಮರಿಬಾರದು. ಒಂದು ಜೀವಿಯನ್ನ ಈ ಜಗತ್ತಿಗೆ ತರಬೇಕಾದ್ರೆ ಶುಷ್ಕ ತರ್ಕವನ್ನು ಮೀರಬೇಕಾಗತ್ತೆ ಪ್ರೊಫೆಸರ್. ವಿಜ್ಞಾನದ ಎಲ್ಲಾ ಪರಿಣಾಮಗಳನ್ನು ನಾವು ಅರಿತಿಲ್ಲ ಅನ್ನೋದನ್ನು ಮರಿಬಾರದು. ಆದ್ರೆ ನಾವು ಇದನ್ನೇ ಮುಂದೆ ಮಾಡ್ಕೊಂಡು ಏನು ಮಾಡದೆ ಹೋದ್ರೆ ತಪ್ಪಾಗುತ್ತೆ ಅಲ್ಲ ಸರ್? ನನಗೂ ಹಾಗೆ ಅನ್ಸುತ್ತೆ. ಒಂದು ಸಂಶೋಧನೆಯನ್ನ ಮಾರುಕಟ್ಟೆಗೆ ಹೇಗೆ ತರಬೇಕು, ಅದಕ್ಕೆ ಎಷ್ಟರ ಮಟ್ಟಿನ ಪ್ರಚಾರ ಕೊಡಬೇಕು ಅನ್ನೋದನ್ನೆಲ್ಲ ವಿಜ್ಞಾನಿಗಳು ಮಾಡ್ತಾ ಹೋದ್ರೆ ಮೂಲಭೂತ ಸಂಶೋಧನೆಗಳೇ ನಡೆಯಲ್ಲ. ಈಗ ನೋಡಿ, 1996ರಲ್ಲಿ ಡಾಲಿ ಅನ್ನೋ ಕುರಿಯನ್ನ ಕೃತಕವಾಗಿ ಬ್ರಿಟನ್ನಲ್ಲಿ ಹುಟ್ಟಿಸಲಾಯಿತು. ಆದ್ರೆ ಆ ದೇಶ ಅದನ್ನ ಕಮರ್ಷಿಯಲೈಸ್ ಮಾಡಲಿಲ್ಲ. ಆದ್ರೆ ಅದೇ ತಂತ್ರಜ್ಞಾನನ ಉಪಯೋಗಿಸಿಕೊಂಡು ಅಮೆರಿಕ ಮತ್ತು ಚೀನಾ ದೇಶಗಳಲ್ಲಿ ತೀರಿ ಹೋದ ನಿಮ್ಮ ಪ್ರೀತಿಯ ನಾಯಿಯ ತದ್ರೂಪವನ್ನ ಮಾಡಿಕೊಡ್ತೀವಿ ಅನ್ನೋ ಕಂಪನಿಗಳಿವೆ. ಬಹುಶಃ ಇದು ತಪ್ಪು. ಆದ್ರೆ ಮೂಲಭೂತ ಸಂಶೋಧನೆಗಳನ್ನೇ ಮಾಡಬೇಡಿ ಅನ್ನೋದು ಸರಿಯಲ್ಲ ಅನ್ಸುತ್ತೆ. ಮಾತಾಡ್ತಾ ಸಮಯ ಕಳೆದ್ರೆ ಗೊತ್ತಾಗ್ಲಿಲ್ಲ. ಇವತ್ತಿಗೆ ಈ ಚರ್ಚೆನ ಮುಗಿಸೋಣ. ಹೊಸ ಹುಡುಗರ ಜೊತೆ ಮುಂದೆ ಸೆಮಿನಾರ್ ಇದೆಯಲ್ಲ, ಆವಾಗ ಈ ಡಿಸ್ಕಷನ್ ಮುಂದುವರಿಸೋಣ. ಏನಂತೀರಿ? ಓಕೆ, ಲೆಟ್ಸ್ ಡೂ ಇಟ್. ಓಕೆ, ಬಾಯ್. ಬಾಯ್. See you. Thanks for coming. ಪ್ರೊಫೆಸರ್ ಶಾಂತಾಬಾಯಿ ಅವರು ಕೇಳಿದ ಆ ಒಂದು ಮಾತು, ನಮ್ಮ ದೇಶದಲ್ಲಿ ಎಂಬ್ರಿಯೋ ಕ್ಲೋನಿಂಗ್ ಸಾಧ್ಯವಿಲ್ಲ ಅಂತ ಕೇಳಿದ ಆ ಒಂದು ಮಾತು ಮಿಲನ್ನ ಸಮಸ್ಯೆಯ ಬಗ್ಗೆ ವಿಷಾಂಕರವಾಯಿತು. ಇಡೀ ಸಭೆಯ ಚರ್ಚೆ ಅವನನ್ನು ಇನ್ನಿಲ್ಲದಂತೆ ಅಲವಾಡಿಸಿದ್ದು ಸುಳ್ಳಾಯಿತು. ಬಯೋಎಥಿಕ್ಸ್ ಅನ್ನುವ ನೈತಿಕತೆಗೆ ಶರಣಾಗಬೇಕು ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯಕ್ಕೆ ತಿರುಗಾಗಬೇಕು ಅನ್ನುವ ಜಿಜ್ಞಾಸೆಯ ದುದುಗುರಿಕೆಯಲ್ಲಿ ಮುಳುಗಿದ್ದ ಮಿಲನ್ನಿಗೆ
ಅಂದ್ರೆ ಇಷ್ಟೊಂದು ಆಲೋಚನೆ ಮುಳುಗಾಗ ನಿನಗೆ ಸಿಗರೇಟ್ ಸಾಕು ಕೊಡ್ತಿತ್ತು. ಈಗ ನೀನು ಇಷ್ಟದ ಸಿಗರೇಟ್ ಅನ್ನು ಇಗ್ನೋರ್ ಮಾಡಿದ್ಯಾ ಅಂತಂದ್ರೆ ನಿಜಕ್ಕೂ ಸಮಥಿಂಗ್ ಇಸ್ ಸೀರಿಯಸ್. ನಮಗೆ ಸಾಧ್ಯ ಆಗಲ್ವಾ? Why not? Being so eligible and with much capability and all, why not? Why do we have to keep quiet? I can't bear the silence of science. Sakshi, we have to prove it. ಯು ಮೀನ್ ಸೈಂಟಿಸ್ಟ್ ಕೊರಿಯಾದ ಲ್ಯಾಬ್ ಅಲ್ಲಿ ಮಾಡಿರೋ ಕೃತಕ ಭ್ರೂಣಗಳ ತಯಾರಿಕೆಯನ್ನ ನಾವು ಪ್ರಯತ್ನ ಮಾಡಬೇಕು ಅಂತಲೇ? Yes, that's it. ಗುಡ್. ಬಟ್ ಹೌ? ಭ್ರೂಣವನ್ನು ಕ್ಲೋನ್ ಮಾಡ್ಲಿಕ್ಕೆ ಬೇಕಿರೋದು ಒಂದು ನ್ಯೂಕ್ಲಿಯಸ್ ಇಲ್ಲದ ಖಾಲಿ ಅಂಡಾಣು ಮತ್ತು ಸ್ಟೆಮ್ ಸೆಲ್ ಅಷ್ಟೇ ತಾನೇ? ಹೌದು. ಅದನ್ನ ಈ ಒಂದು ಕ್ಲೋನಿಂಗ್ ಪ್ರೋಸೆಸ್ಗೆ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದಕ್ಕೂ ನಮ್ಮಲ್ಲಿ ಸಮರ್ಪಕ ಥಿಯರಿಗಳಿವೆ. ಆದ್ರೆ ಆ ಪ್ರಯತ್ನ ಮಾಡೋಕೆ ಬಯೋ ಎಥಿಕ್ಸ್ ಪ್ರಶ್ನೆ ಎದುರಾಗುತ್ತೆ. ನಮ್ಮ ದೇಶದಲ್ಲಿ ಈ ರೀತಿಯ ಎಂಬ್ರಿಯೋ ಕ್ಲೋನಿಂಗ್ಗೆ ಅನುಮತಿ ಇಲ್ಲ. ಈ ಪ್ರಕೃತಿಯ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಯಾವ ನಿಯಮನೂ ಇಲ್ಲ, ಇರೋಲ್ಲ. ನಾವು ಪ್ರಕೃತಿಯ ಭಾಗ ತಾನೆ, ನಾವು ಪಂಚಭೂತಗಳ ಭಾಗ ತಾನೆ, ನಾವು ಪ್ರಕೃತಿಯಿಂದ ಹೊರತಾದವರಲ್ಲ ತಾನೆ. ಹೌದು. ಹಾಗಿದ್ರೆ ಪ್ರತಿಕ್ಷಣ ಸಂಭವಿಸುತ್ತಿರುವ ಈ ಪ್ರಕ್ರಿಯೆಯ ಕಾರ್ಯಾಗಾರ ಆಗಿರುವ ನೇಚರ್ನ ಒಳಗಿರುವ ನಮ್ಮೊಳಗೂ ಇದು ಸಂಭವಿಸ್ತಾ ಇದೆ ಅಂತ ಯಾಕೆ ಭಾವಿಸಬಾರ್ದು? ಈ ಎಲ್ಲ ಆಲೋಚನೆಗಳು ತಾನಾಗಿಯೇ ಸಂಭವಿಸ್ತಿರುವಾಗ ನಾವು ಯಾಕೆ ಪ್ರಕೃತಿಗೆ ವಿರುದ್ಧ ಹೋಗ್ಬೇಕು ಹೇಳು? ಹೌದು. ಆದ್ರೆ ಹೇಗೆ? ನಮ್ಮಲ್ಲಿ ಎಲ್ಲ ಇದೆ. ಇದಕ್ಕೆ ಬೇಕಾಗಿರುವಂತ ಲ್ಯಾಬ್, ರೂಮ್ಸ್, ತಂತ್ರಜ್ಞಾನ ಎಲ್ಲ. ಆದ್ರೆ ಬೇಕಿರೋದು ಒಂದು ಅಂಡಾಣು ಮತ್ತು ಸ್ಟೆಮ್ ಸೆಲ್ ಮಾತ್ರ. ಹೌದು ಮಿಲನ್, ನಾನು, ಸಾಕ್ಷಿ, ನೀನು ಅಷ್ಟೇ ಸಾಕು. ಬಳ್ಳಿಯು ಮರವನ್ನು ಆಶ್ರಯಿಸುವಂತೆ ಮಿಲನ್ನ ಸಂಕಲ್ಪ ಶಕ್ತಿ ಸಾಕ್ಷಿಯನ್ನು ಆವರಿಸಿತು. ಜೈವಿಕ ವಿಜ್ಞಾನ ಕ್ಷೇತ್ರದಲ್ಲಿ ಅದ್ಭುತವಾದದನ್ನು ಸಾಧಿಸಿಯೇ ಬಿಡಬೇಕು ಎಂಬ ಅದಮ್ಯ ಮಹತ್ವಾಕಾಂಕ್ಷೆ ಅವರಿಬ್ಬರನ್ನು ವೈಯಕ್ತಿಕ ನೆಲೆಯಿಂದ ಆಚೆಗೆ ಒಟ್ಟಾಗಿ ದುಡಿಯುವಂತೆ ಮಾಡಿತು. ಅವರ ಸಂಕಲ್ಪದ ಅಗ್ನಿ ಪರೀಕ್ಷೆಯ ಕಾಲ ದುರ್ಸೆಂದು ಅವರಿಬ್ಬರ ಮುಂದೆ ನಿಂತಿತು. Milan, I agree with the plan. I hope we are not making a fundamental mistake. Of course, I feel both of us deserve this. ಸಾಕ್ಷಿ, ನನಗೆ ಥ್ಯಾಂಕ್ಸ್ ಹೇಳ್ಬೇಕಾ, ಇಲ್ಲ ಗರ್ವ ಪಡ್ಬೇಕಾ, ಇಲ್ಲ ನಾಚಿಕೆ ಪಡ್ಬೇಕಾ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಎಮೋಷನಲ್ ಆಗಬೇಡ. ನೋಡು, ಇದು ಒಂದು ಪ್ರಯೋಗವೂ ಹೌದು. ಆದ್ರೆ ನಾವು ನೈತಿಕತೆಯ ತೆಳುವು ಪರದೆಯನ್ನ ಹರಿತಾ ಇದ್ದೀವೇನೋ ಅನ್ನೋ ಆತಂಕ ನನಗೆ. ನಾವು ಯಾಕೆ ನಮಗೆ ಸಿಕ್ಕಿರೋ ಒಂದು ಜೀವನವನ್ನ ನಾವೇ ಮಾಡ್ಕೊಂಡಿರೋ ನೈತಿಕತೆಯ ಬಳೆಯಲ್ಲಿ ಸಿಕ್ಕಾಕೋಬೇಕು ಹೇಳು? ಈ ಹಿಂದೆ ಇದ್ದ ಎಷ್ಟೋ ಎಥಿಕ್ಸ್ ಇವತ್ತಿಗೆ ಬದಲಾಗಿವೆ. ನಂಬಿಕೆಗಳು ಹಾಗೆ ಬದಲಾಗ್ತವೆ. ನಮ್ಮ ಜೀವಿತಾವಧಿಯಲ್ಲಿನ ನಂಬಿಕೆಗಳನ್ನ ನಾವು ಸತ್ತ ಮೇಲೆ ಬದಲಾದ್ರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು? ಅರಿಸ್ಟಾಟಲ್ ಭೂಮಿ ದುಂಡಗಿದೆ ಅನ್ನೋ ಸಿದ್ಧಾಂತ ಮಂಡಿಸ್ದ. ಗೆಲಿಲಿಯೋ ಅದನ್ನ ಪ್ರೂವ್ ಮಾಡ್ದ. ಆದ್ರೂ ಅವರೆಲ್ಲ ಆಗಿನ ಕಾಲದ ನಂಬಿಕೆ ಮತ್ತು ನೈತಿಕತೆಗಳ ವಿರುದ್ಧ ಹೋರಾಟ ಮಾಡಿದವರಲ್ವಾ? ಹಾಗೆ ಅವರು ತಮ್ಮ ನಂಬಿಕೆ, ಅನ್ವೇಷಣೆ, ದರ್ಶನಗಳನ್ನ ಅಂದಿನ ಸಮಾಜಕ್ಕೆ ಅದರ ನಂಬಿಕೆ ಇಲ್ಲ, ತಡಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಇದ್ದು ಸತ್ತಿದ್ರೆ ವ್ಯಕ್ತಿಗಳು ಬದುಕೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಲ್ವಾ? ಹೇಳು.
ಈಗ ರೂಢಿ ಆಗಬೇಕಿರುವ ರೂಢಿ. ಏನೂ ತಪ್ಪಿಲ್ಲ. ನಾವು ನಮ್ಮ ಜೀವನದ ಒಂದು ಮಹತ್ತರವಾದ ಕನಸನ್ನು ಅಥವಾ ನಮಗೆ ಗೊತ್ತಿರುವ ಒಂದು ಜ್ಞಾನವನ್ನ ಪ್ರಯೋಗ ಮಾಡಿ ನೋಡ್ತಿದ್ದೀವಿ ಅಷ್ಟೇ. ನಾವು ಹುಟ್ಟಿರೋದೇ ಒಂದು ಪ್ರಯೋಗದಲ್ಲಿ, ಅದು ಅಕಸ್ಮಾತ್. ಹಾಗಿದ್ದಾಗ ಹುಟ್ಟಿದ ಮೇಲೆ ಪ್ರಯೋಗಕ್ಕೆ ಅಂಜಿದರೆ ಹೇಗೆ? ನಾವು ಆಕಸ್ಮಿಕಗಳಿಗೆ ಎದುರಾಗದೆ ಸತ್ಯ ಮತ್ತು ಈ ಪ್ರಕೃತಿಯ ಶಕ್ತಿಗಳನ್ನು ಮುಖಾಮುಖಿ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸೊ Yes, I have decided. Let us do it. ಇನ್ನಿದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡವೇ ಬೇಡ. ನಾವು ಎಮೋಷನಲ್ ಆಗಿ ಅದರಿಂದ ಈ ಪ್ರಯೋಗದಲ್ಲಿ ನಾವು ಯಶಸ್ಸು ಕಾಣದೆ ಹೋದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡಂತೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. Thanks. The last thanks. Milana Sakshi mission begins now. ಅರೆ, ಆಗ್ಲೇ ಹೆಸರು ಇಟ್ಬಿಟ್ಟಿದ್ಯಾ? ರಿಯಲಿ ಇಂಟ್ರೆಸ್ಟಿಂಗ್. ಮಿಲನ ಸಾಕ್ಷಿ. ಹೇಗೆ ಹೊಳಿತಿದ್ದು? ಬೂಕ ಅದು ಹೊಯ್ಯಕ್ಕೇನಿದೆ, ನನ್ನ ನಿನ್ನ ಹೆಸರು ಸೇರಿಸಿ ಇಟ್ಟಿದ್ದೀನಿ ಅಷ್ಟೇ. ನನಗೆ ಗೊತ್ತೇ ಆಗಲಿಲ್ಲ ನೋಡು. ವೆರಿ ಗುಡ್. ಮಿಲನ ಸಾಕ್ಷಿ. ಮಿಲನ ಸಾಕ್ಷಿ. ಈಗ ತಾಯಿ ನೀನೇ ನಾವು ಎಮೋಷನಲ್ ಆದ್ರೆ ನಮಗೆ ನಾವೇ ಮೋಸ ಮಾಡ್ಕೋ ಹಾಗೆ. ಈಗ ನೀನೇ ಹೀಗೆ ಮಾಡಬೇಕಾಗಿ. ಆಡದಷ್ಟು ಮಾಡೋದು ಸುಲಭ ಅಲ್ಲ. ಅದಕ್ಕೂ ಒಂದು ಪ್ರಾಕ್ಟೀಸ್ ಅಂತ ಬೇಕಾಗತ್ತೆ. ಇಲ್ಲ ಇಲ್ಲ, I will make it. ಆದಮ್ ಮತ್ತು ಈವ್ ಅವರುಗಳ ರೀತಿಯಲ್ಲಿ ನೈತಿಕತೆಯ ಲಕ್ಷ್ಮಣ ರೇಖೆ ದಾಟುತ್ತಾರೆ. ಮಿಲನ್, ಈಗ ಒಟ್ಟು ಈ ನಮ್ಮ ಮಿಷನ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಏನಂತ ಹೇಳಿದ್ಯಾ? ಅವರೆಲ್ಲ ಪೋಸ್ಟ್ ಡಾಕ್ಟರ್ ವಿದ್ಯಾರ್ಥಿಗಳು. ಕ್ಲೋನಿಂಗ್ ನ ಮೂಲಕ ಎಂಬ್ರಿಯೋ ಡೆವಲಪ್ ಮಾಡೋ ಪ್ರತಿಯೊಂದು ಸ್ಟೇಜ್ಗೂ ಒಂದು ಗ್ರೂಪ್ ಮಾಡಿದ್ದಾರೆ. ಎಲ್ಲರೂ ಅವರವರ ಹಂತದಲ್ಲಿ ಕೆಲಸ ಮಾಡಿ ಪ್ರಾಜೆಕ್ಟ್ ನ ಮುಂದಿನ ಹಂತಕ್ಕೆ ಕೊಡ್ತಾರೆ, ಹೋಗ್ತಾರೆ. ಹಾಗಿದ್ರೆ ಅವರೆಲ್ಲರಿಗೂ ನಿಶ್ಚಯವಾಗಿ ಗೊತ್ತಿದೆ ತಾವು ಏನ್ ಮಾಡ್ತಿದ್ದೇವೆ ಅಂತ. ಹೌದು, ಎವ್ರಿಥಿಂಗ್ ಇಸ್ ಲೀಗಲ್ ಆಸ್ ಫಾರ್ ಆಸ್ ದೇರ್ ವರ್ಕ್ ಗೋಸ್. ಹಾಗೆ ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಯಾರಿಗೂ ಏನು ತೊಂದರೆ ಆಗಲ್ಲ. ಅಂದ್ರೆ ಮುಂದಿನ ಹಂತಗಳು ನಮಗೆ ಮಾತ್ರ ಗೊತ್ತಿದೆ. ಎಸ್, ದಟ್ಸ್ ಇಟ್. ಮಿಲನ್, ನಾನು ತುಂಬಾ ಎಕ್ಸೈಟ್ ಆಗ್ತಿದ್ದೀನಿ. ಸಂತೋಷ. ನನಗೂ ಅಷ್ಟೇ. ನೀ ಸಿಗದೆ ಹೋಗಿದ್ದಿದ್ರೆ ಈ ಪ್ರಾಜೆಕ್ಟ್ ಅಸಾಧ್ಯ, ಲೈಫ್ ಇಷ್ಟೇ ಅಂತ ಆಗ್ಬಿಡ್ತಾಯ್ತು. ಅಂದಾಗೆ ನೀನು ಬಾಂಡ್ಗೆ ಸೈನ್ ಮಾಡಿಲ್ಲ. ಯಾವ ಬಾಂಡ್? ನೋಡು, ನಾವೆಷ್ಟೇ ಹತ್ತಿರದವರಾದ್ರೂ ಸೈನ್ ಮಾಡೋದು ಒಳ್ಳೆಯದು. ನೋಡು, ಓದು, ಆಮೇಲೆ ಸೈನ್. ಅರೆ, ನೀನು ನನ್ನ ಜೀವಕೋಶವನ್ನ ಮಾತ್ರ ಕ್ಲೋನ್ ಮಾಡ್ಬೇಕು ಅಂತಿದ್ಯಾ? ಅಫ್ಕೋರ್ಸ್, ಯಾಕೆ? ಇಲ್ಲ ಮಿಲನ್, ನನಗೆ ನಿನ್ನ ಜೀವಕೋಶವನ್ನ ಕ್ಲೋನ್ ಮಾಡ್ಬೇಕು ಅಂತ ಇತ್ತು. ನೋ ನೋ ನೋ, ನಿನ್ನ ಸೆಲ್ಫಿ, ಲೇಡೀಸ್ ಫಸ್ಟ್. ಅಲ್ಲದೆ ಸಂಗಾತಿಯ ಸಂತತಿ ಮುಂದುವರಿಲಿ, ನಮ್ಮ ದಿಗ್ವಿಜಯದ ಪ್ರತಿಫಲ ನಿನ್ನದೇ ತದ್ರೂಪವಾಗಿರಲಿ ಅಂತ. ಸರಿತಾನೆ? ನನ್ನ ಹುಟ್ಟೋ ಮಗು ನಿನ್ನದೇ ಕದ್ರೂಪ ಅಡಬೇಕು ಅನ್ನೋದು ನನ್ನ ಆಸೆ. ದೊಡ್ಡವನಾದ್ಮೇಲೆ ನಿನ್ನ ನೋಡಿದೀನಿ, ಚಿಕ್ಕಂದಿಂದ ಮತ್ತೆ ನಿನ್ನ ನೋಡ್ಬೇಕು ಅನ್ನೋ ಆಸೆ. ಪ್ಲೀಸ್. ನನಗೂ ನಂದೇ ತದ್ರೂಪ ಮಾಡ್ಕೊಳ್ಳೋದು ಮುಜುಗರ ಅನ್ಸುತ್ತೆ. ಅರೆ, ನನಗೂ ಹಾಗೆ ಅಲ್ವಾ?
ನನ್ನದೇ ಥರದ ಮಗುನ ಹೆರೋದಕ್ಕೆ ನನಗೂ ಮುಜುಗರ ಆಗತ್ತೆ. ನೋಡು, ಇಡೀ ಪ್ರಾಜೆಕ್ಟ್ಗೆ ಐಡಿಯಾ ಅಂತ ಬಂದದ್ದು ನಿನಗೆ. ಅನ್ವೇಷಣೆಯ ಭಾಗವಾಗಿ ನಿನ್ನದೇ ತದ್ರೂಪ ಆಗ್ಬೇಕು ಅನ್ನೋದ್ರಲ್ಲಿ ಮುಜುಗರ ಪಡೋಂಥದ್ದು ಏನಿದೆ? ಹೇಗಿದ್ರು ನನ್ನ ಗರ್ಭ ಅಂತೂ ನಾನು ಹಂಚ್ಕೊಳ್ತೀನಿ. ಅಂಗಾಂಶ ನಿಂದು, ಪೋಷಣೆ ನಂದು. ಇಬ್ಬರ ಪಾರ್ಟಿಸಿಪೇಷನ್ ಸಮವಾಗೇ ಇರುತ್ತೆ ಅಲ್ವಾ? That seems reasonable and practical. Okay. ಯಾಕೆ ಭಯ ಆಗ್ತಿದ್ಯಾ? ಟೆನ್ಷನ್? ಟೆನ್ಷನ್ ಇಲ್ಲ, ಎಕ್ಸೈಟ್ಮೆಂಟ್ ಅನ್ಸುತ್ತೆ. Is it from a professional point of view or is it emotional as a father to be? I hope it is both. ಐ ವಾಸ್ ಥಿಂಕಿಂಗ್, ನಾವು ಮಾಡುತ್ತಿರುವ ಈ ಪ್ರಯೋಗವನ್ನ, ಅದರಿಂದ ಬರುವ ಫಲಿತಾಂಶವನ್ನ, ಮತ್ತೆ ಹೊಸದಾಗಿ ಮೂಡುವ ಪ್ರಶ್ನೆಗಳನ್ನ ನಾವು ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಸಾಧ್ಯವಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ವಿಜ್ಞಾನ ಮುಂದುವರಿಯೋದು ಹಂಚಿಕೊಳ್ಳೋದ್ರಿಂದ. ಮತ್ತೆ ನಾವು ಮಾಡಿದ ಪ್ರಯೋಗನ ಬೇರೆಯವರು ಮಾಡಿ ಮತ್ತೆ ಮತ್ತೆ ನಮಗೆ ಸಿಗುವ ಫಲಿತಾಂಶಗಳು ಬೇರೆಯವ್ರಿಗೂ ಸಿಗುತ್ತೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋದ್ರಿಂದ. Don't you think we are going against this basic principle? ಐ ಥಿಂಕ್ ಸೊ. ಆದರೆ ನಮ್ಮ ಕೈಯಲ್ಲಿರುವ ಈ ಸಂಶೋಧನೆಯಿಂದ ನಮ್ಮ ದೇಶದ ಕಾನೂನು ಹೋಗ್ತಾ ಇಲ್ವಲ್ಲ, ಇದಕ್ಕೆ ಇನ್ನೊಂದು ಆಯಾಮಾಗಿದೆ. ಅದು ಪರ್ಸನಲ್ ಫ್ರೀಡಮ್. ಮಕ್ಕಳನ್ನ ಪಡೆಯೋದು ಬಿಡೋದು ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು ಅಂತಾದ್ಮೇಲೆ ಅದು ನಮಗೂ ಅನ್ವಯ ಆಗ್ಬೇಕಲ್ವಾ? ನಾವು ಮಗು ಪಡಿತಿರೋ ರೀತಿ ಬೇರೆ ಆಗಿರ್ಬೋದು, ಆದ್ರೆ ನೀವು ಮಗುನೇ ಹುಟ್ಟಿಸ್ಬೇಡಿ ಅಂತಂದ್ರೆ ಡೋಂಟ್ ಯು ಥಿಂಕ್ ಇಟ್ಸ್ ಅಗೇನ್ಸ್ಟ್ ಪರ್ಸನಲ್ ಫ್ರೀಡಮ್? ನನಗೆ ಒಂದೊಂದ್ಸಲಿ ಅನ್ಸುತ್ತೆ, ನಾನು ಯಾಕಾದ್ರೂ ಈ ಕ್ಷೇತ್ರದಲ್ಲಿ ವಿಜ್ಞಾನಿ ಆದ್ರು ಅಂತ. ನಕ್ಷತ್ರಗಳ ಬಗ್ಗೆ ಓದ್ತಾ ಆಸ್ಟ್ರೋಫಿಸಿಸಿಸ್ಟ್ ಆಗಿದ್ರೆ ಅಥವಾ ಇನಾರ್ಗಾನಿಕ್ ಕೆಮಿಸ್ಟ್ರಿ ಓದಿದ್ರೆ ಇಂಥ ದ್ವಂದ್ವಗಳಿಗೆ ಉತ್ತರ ಕೊಡಬೇಕಾಗಿರ್ಲಿಲ್ಲ ಅಲ್ವಾ? ಅಲ್ವಾ? This report brings science a giant step forward toward the day when some of humankind's most devastating diseases and injuries can be effectively treated through the use of therapeutic stem cells. This report brings ನೋಡಿದ್ರ ಜೈವಿಕ ತಂತ್ರಜ್ಞಾನ ಕ್ಷೇತ್ರದ ಈ ವಿಸ್ಮಯವನ್ನು. ಕೊನೆಗೂ ಮಾನವ ಭ್ರೂಣವನ್ನೇ ಕ್ಲೋನಿಂಗ್ ಮಾಡಬಹುದು ಎಂಬ ಮಹಾನ್ ಕನಸನ್ನ ವಿಜ್ಞಾನಿಯೊಬ್ಬ ಸಾಧಿಸೇ ಬಿಟ್ಟಾರೆ. ಹಾಗಾಗಿ ನಮ್ಮ ಇವತ್ತಿನ ಈ ಚರ್ಚೆಯನ್ನ ಈ ವಿಷಯದ ಕುರಿತಾಗಿ ಮುಂದುವರಿಸಬಹುದು. ಹಾಗೆ ನಾವು ಕಳೆದ ವಾರ ಪ್ಲಾನ್ ಮಾಡಿದ್ದಂಗೆ ಈ ಕ್ಲೋನಿಂಗ್ ಕುರಿತಾದ ಇಲ್ಲಿಯವರೆಗಿನ ಸಾಧನೆಗಳ ಸಂಶೋಧನೆಗಳ ವಿಷಯಗಳನ್ನು ಈ ಸೆಮಿನಾರ್ನಲ್ಲಿ ಸೇರಿಸಿಕೊಳ್ಳೋಣ. Then let it be a special seminar. Let us keep it free flowing on the subject of cloning and related aspects as well. Who's going to coordinate today's seminar? Ma'am, shall I? Yes, please. ಪ್ಲಾನ್ ಪ್ರಕಾರ ಇವತ್ತು ಸುಹಾನಾ ಮತ್ತೆ ಅಗಸ್ತ್ಯ ಈ ಸೆಮಿನಾರ್ನ ನಡೆಸ್ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ಅವರಿಬ್ರು ಬೇರೆ ಕಾರಣದಿಂದ ಬರಕ್ಕಾಗ್ಲಿಲ್ಲ. ಅದು ದಿಢೀರಂತ ಗ್ಯಾದರ್ ಆಗಿ ಅಲ್ಲಿ ಕಾರಣಕ್ಕೆ ಕಮ್ಯುನಿಕೇಶನ್ ಕೂಡ ಸಾಧ್ಯ ಆಗ್ಲಿಲ್ಲ. ಸದ್ಯಕ್ಕೆ ಈಗ ನಾನು ದೀಪ್ತಿ ಶೆಟ್ಟಿ ಚಂದುನಾಯ್ಕ ಇದ್ದೀನಿ. If you permit, we will continue. Yeah, no problem. You can carry on according to your plans. Thanks, ma'am. We will do it.
Chandu Nayaka will start with the concept of cloning. Thank you. Sir, shall I? Yes, please. ಗುಡ್ ಮಾರ್ನಿಂಗ್ ಎವ್ರಿವನ್. ಕ್ಲೋನಿಂಗ್ ಮತ್ತು ಅಜೀವ ಸಂತಾನೋತ್ಪತ್ತಿಯ ಬಗ್ಗೆ ಸಂಶೋಧನೆಗಳು 20ನೇ ಶತಮಾನದಲ್ಲೇ ಪ್ರಾರಂಭವಾಗಿವೆ. 1996ರಲ್ಲಿ ಬ್ರಿಟಿಷ್ ವಿಜ್ಞಾನಿಗಳ ಬಳಗ ಡಾಲಿ ಎನ್ನುವಂತ ಕುರಿಯ ದೇಹದ ಕಾಯಕೋಶವನ್ನು ಬಳಸಿ ಬೆಳೆಸಿದ್ರು. ಆಗ ಜಗತ್ತೇ ಒಮ್ಮೆ ಅವರತ್ತ ಬೆರಗಾಗಿ ನೋಡಿತು. ಆ ಬೆರಗಿನಲ್ಲಿ ಸಂಶೋಧನೆ ಕುರಿತಾಗಿ ಕೆರಳಿದ ಆಸಕ್ತಿ ಜೊತೆಗೆ ಇದು ಮುಂದೆ ಇನ್ನೆಲ್ಲಿಗೆ ಹೋಗಿ ಮುಟ್ಟಿತು ಎನ್ನುವಂತಹ ಭಯ ಮಿಶ್ರಿತ ಆಶ್ಚರ್ಯವೂ ಇತ್ತು. Mr. Chandu Nayaka, can you clarify the technicalities of the cloning, please? ಶೋರ್ ಸರ್. ಇದು ಕ್ಲೋನಿಂಗ್ ಕುರಿತಾದ ಕ್ಲಿಪ್ಪಿಂಗ್ಸ್. ಕ್ಲೋನಿಂಗ್ ಅಂದ್ರೆ ಜೀವಕೋಶ, ಅಂಗಾಂಶ ಅಥವಾ ಜೀವಿಗಳ ನಿಖರವಾದ ಆನುವಂಶಿಕ ಪ್ರಕೃತಿಯನ್ನು ಅಂದ್ರೆ ಜೀನ್ಸ್ ಅನ್ನು ನಕಲು ಮಾಡುವ ವಿಧಾನವನ್ನೇ ಕ್ಲೋನಿಂಗ್ ಅಂತ ಕರಿತೀವಿ. ಮೊದಲಿಗೆ ಹೆಣ್ಣು ಜೀವಿಯ ಅಂಡಾಣುವನ್ನು ತೆಗೆದುಕೊಂಡು ಅದರೊಳಗಿನ ನ್ಯೂಕ್ಲಿಯಸ್ ಅನ್ನು ಹೊರತೆಗೆದು ಆ ಅಂಡಾಣು ಒಳಗಡೆ ಆಯಾ ಪ್ರಭೇದದ ಅದೇ ಜೀವಿಯ ಅಥವಾ ಬೇರೆ ಜೀವಿಯ ಯಾವುದೋ ಒಂದು ಭಾಗದಿಂದ ಒಂದು ಸೊಮ್ಯಾಟಿಕ್ ಸೆಲ್ ಆರ್ ಸ್ಟೆಮ್ ಸೆಲ್ ನ ನ್ಯೂಕ್ಲಿಯಸ್ ಅನ್ನು ಹಾಕುವ ಮೂಲಕ ಆ ಏಕ ಜೀವಕೋಶವನ್ನು ಬೆಳೆಯುವಂತೆ ಮಾಡುವ ಒಂದು ಜೀವಿಯನ್ನೇ ಕೃತಕವಾಗಿ ಸೃಷ್ಟಿಸುವ ವಿಧಾನವೇ ಕ್ಲೋನಿಂಗ್. ಆಯಾ ಪ್ರಭೇದದ ಕಾಯಕೋಶ ಅಂದ್ರೆ ಅದನ್ನು ವಿವರಿಸಬಹುದಾ? ನಾನು ಇದಕ್ಕೆ ಉತ್ತರ ಹೇಳ್ತೀನಿ. ಎಸ್ ಪ್ಲೀಸ್. ಆಯಾ ಪ್ರಭೇದದ ಕಾಯಕೋಶ ಅಂದ್ರೆ ಆಯಾ ಸ್ಪೀಸೀಸ್ ಇಲ್ಲಿ ಮುಖ್ಯ ಆಗುತ್ತೆ. ಪ್ರಾಣಿ, ಪಕ್ಷಿ, ಮರಗಳು ಇದೆಲ್ಲ ಪ್ರಕೃತಿಯ ಪ್ರಮುಖ ಪ್ರಭೇದಗಳು ಅಂತ ಗುರುತಿಸ್ಕೊಳ್ಳೋಣ. ನಾವು ಮಾನವನ ಕ್ಲೋನಿಂಗ್ ತೊಡುತ್ತೀವಿ ಅಂದಾಗ ಮಾನವನಿಂದಲೇ ತೆಗೆದ ಒಂದು ಅಂಡಾಣು ಜೊತೆಗೆ ಒಂದು ಸೊಮ್ಯಾಟಿಕ್ ಸೆಲ್ ಅಥವಾ ಸ್ಟೆಮ್ ಸೆಲ್ಗಳನ್ನ ಬೆಳೆಸಬಹುದು. ಮಾನವ ಜೀವಿಯಿಂದಲೇ ಮಾನವ ಜೀವಿಯನ್ನು ಬೆಳೆಸಬಹುದು. ಈ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಚಂದು ಆಗ ಆಯಾ ಪ್ರಭೇದ ಅಂತ ವಿವರಿಸಿದ್ರು. ಈಗ ಡಾಲಿ ವಿಷಯಕ್ಕೆ ಬರೋದಾದ್ರೆ ಅದಕ್ಕೆ 3 ಜನ ತಾಯಂದಿರು. ಒಂದು ಅಂಡಾಣು ಕೊಟ್ಟ ತಾಯಿದರೆ, ಮತ್ತೊಂದು ಕಾಯಕೋಶ ಕೊಟ್ಟ ತಾಯಿ, ಕೊನೆಯದಾಗಿ ತನ್ನ ಗರ್ಭದಲ್ಲೇ ಸಾಕಿದ ತಾಯಿ. ಈಗ ಡಾಲಿ ಮಮ್ಮಿ ಅಂತ ಯಾರನ್ನು ಕರಿಬೇಕು ಹೇಳಿ? ಸರ, ನಂಗೊಂದು ಡೌಟ್ ಐತ್ರಿ. ಏನಪ್ಪಾ? ಈ ಬಾಡಿಗೆ ತಾಯಿತನ ಅಂತೀವಲ್ವಾ, ಸರೋಗೇಟ್ ಮದರ್, ಹಂಗಂದ್ರೆ ಇದೇನಾ? ಹಾ, ಇಲ್ಲಿ ಮುಖ್ಯವಾಗಿ ಕ್ಲೋನಿಂಗ್, IVF ಹಾಗೂ ಸರಗಸಿ ಈ ಮೂರು ವಿಧಾನಗಳು ಬೇರೆ ಬೇರೆ ಹಂತಗಳಲ್ಲಿ ಆಗುವಂತಹ ಪ್ರಕ್ರಿಯೆಗಳು. ದೀಪ್ತಿ ಶೆಟ್ಟಿ, ಆಸ್ ಅ ಫೈನಲ್ ಇಯರ್ ಸ್ಟೂಡೆಂಟ್, can you throw some light on this aspect as well? Sure, sir. Good. ಕ್ಲೋನ್ ಅಂದ್ರೆ ತದ್ರೂಪ ಅಂತ ಅರ್ಥ. ಕ್ಲೋನಿಂಗ್ ಅಂದ್ರೆ ತದ್ರೂಪಿಗಳನ್ನು ತಯಾರಿಸುವ ಒಂದು ಪ್ರಕ್ರಿಯೆ. ಇಲ್ಲಿ ನ್ಯೂಕ್ಲಿಯಸ್ ಇಲ್ಲದ ಅಂಡಾಣುವಿನ ಒಳಗಡೆ ಸೊಮ್ಯಾಟಿಕ್ ಸೆಲ್ ಅಥವಾ ಕಾಯಕೋಶದ ನ್ಯೂಕ್ಲಿಯಸ್ ಅನ್ನು ಸೇರಿಸಿ ಇದರಿಂದ ಒಂದು ಭ್ರೂಣವನ್ನು ತಯಾರಿಸುತ್ತಾರೆ. ಈ ರೀತಿ ಭ್ರೂಣ ತಯಾರಿಸುವ ಪ್ರಕ್ರಿಯೆಯನ್ನೇ ನಾವು ಕ್ಲೋನಿಂಗ್ ಅಂತ ಕರಿತೀವಿ. ವೆರಾಸ್ IVF ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ಗೆ ಬಂದ್ರೆ ಹೆಣ್ಣಿನಿಂದ ಅಂಡಾಣುವನ್ನು ಪುರುಷರಿಂದ ವೀರ್ಯಾಣುವನ್ನು ತೆಗೆದುಕೊಂಡು ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಅದನ್ನ ಫರ್ಟಿಲೈಸ್ ಆಗೋದಕ್ಕೆ ಬಿಟ್ಟು ಅದರಿಂದ ಭ್ರೂಣವನ್ನು ತಯಾರಿಸುತ್ತಾರೆ. ಈ ಭ್ರೂಣ ತಯಾರಿಸುವ ಪ್ರಕ್ರಿಯೆಯನ್ನು ನಾವು IVF ಅಂತ ಕರಿತೀವಿ. ಸೆರೋಗಸಿಗೆ ಬರೋದಾದ್ರೆ ಕ್ಲೋನಿಂಗ್ ನಿಂದ ತಯಾರಾದ ಭ್ರೂಣವನ್ನು ಅಥವಾ IVF ನಿಂದ ತಯಾರಾದ ಭ್ರೂಣವನ್ನು ತನ್ನ ತಾಯಿ ಅಲ್ಲದೆ ಬೇರೊಂದು ಹೆಣ್ಣು ಜೀವಿಯ ಗರ್ಭದಲ್ಲಿ ಬೆಳೆಸಿದಾಗ ಆಗ ಅದನ್ನು ಸರಗಸಿ ಅಥವಾ ಬಾಡಿಗೆ ತಾಯ್ತನ ಅಂತ ಕರೀತಾರೆ. ಇದಕ್ಕೆ ನೋಡಿ ನಾನು ಕೇಳಿದ್ದು, ಡಾಲಿ ಮಮ್ಮಿ ಮ್ಯಾನ್ ಅಂತ ಯಾರು ಕರಿಬೇಕು ಅಂತ. You guys have raised an important ethical question here, but this is beyond science. But it also encompasses moral, social, and anthropological aspects as well. As a students of genetics, you need to study about all these aspects also. ಸರ, ನಾವು ಈ ಎಲ್ಲಾ ವಿಷಯನೂ ಕಲಿಬೇಕೇನ್ರಿ? ಹೌದಪ್ಪ. ಪೋಸ್ಟ್ ಗ್ರಾಜುಯೇಟ್ ಅಂತ ತಲುಪಿದ ಮೇಲೆ ಆ ಪ್ರಶ್ನೆ ಈ ವಿಷಯ ಅಂತ ನೀವು ಯಾವತ್ತೂ ಚರ್ಚಿಸ್ಬೋದು. ಅಗಸ್ತ್ಯ ಯಾವತ್ತೂ ಈ ರೀತಿ ಆಲೋಚನೆ ಮಾಡಿ ನೀವು ತುಂಬಾ ಪರಿಶ್ರಮ ಪಟ್ಟು ಈ ಹಂತಕ್ಕೆ ತಲುಪಿದ್ದೀರಿ. ಇನ್ನು ಮುಂದೆ ಯಾವತ್ತೂ ಇಂಥ ಆಲೋಚನೆ ಹಾಗೂ ಪ್ರಶ್ನೆನೂ ಕೇಳಬಾರ್ದು. ಗೊತ್ತಾಯ್ತಾ? ಜ್ಞಾನ ಅನ್ನೋದು ಯಾವಾಗ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಆ ಕ್ಷಣಕ್ಕೆ ಯಾರು ಅರ್ಥಕ್ಕೆ ಸಿಗ್ತಾರೋ ಅವರೇ ಗೆದ್ದ ಹಾಗೆ. ಹಾಗಾಗಿ ಇನ್ಮೇಲಾದ್ರೂ ಎಲ್ಲಾ ವಿಷಯಗಳ ಬಗ್ಗೆ ಸ್ಥೂಲವಾಗಿ ಆದ್ರೂ ತಿಳ್ಕೋಬೇಕು.
ಗೊತ್ತಾಯ್ತಾ? ಹೌದು ಸರ್, ಈ ವಿಷಯದಲ್ಲಂತೂ ನಾನು ಯಾವತ್ತೂ ಬೇರೆ ರೀತಿ ಯೋಚನೆ ಮಾಡೇ ಇಲ್ಲ. ಸೋಲು ಅನ್ನೋದು ಎಲ್ಲೋ ಆಟ ಆಡ್ಬೇಕಾದ್ರೆ, ಯುದ್ಧ ಮಾಡ್ಬೇಕಾದ್ರೆ ಮಾತ್ರ ಎದುರಾಗುವಂಥದ್ದಲ್ಲ. ಸೋಲು ಅನ್ನೋದು ನನ್ನ ಪ್ರಕಾರ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅನ್ನೋದ್ರಲ್ಲೇ ಇರುತ್ತೆ. ಅದನ್ನೇ ಮೆಟ್ಲು ಮಾಡಿಕೊಂಡು ಗೊತ್ತುಗಳನ್ನ ಬೆನ್ನಟ್ಟೋನೆ ನಮ್ಗಳ ರೂಢಿ ಮಾಡ್ಕೋಬೇಕು. That's the spirit of science also. ಥ್ಯಾಂಕ್ ಯು ಮ್ಯಾಮ್. ಚಂದು? ಎಸ್, ಐ ವಿಲ್. 1996ರಲ್ಲಿ ಡಾಲ್ ಪ್ರಾಜೆಕ್ಟ್ ಸಕ್ಸಸ್ ಆದ್ಮೇಲೆ ಆ ತಂತ್ರಜ್ಞಾನದ ಮೂಲಕ ಹಲವಾರು ಪ್ರಾಣಿಗಳನ್ನ ಕ್ಲೋನ್ ಮಾಡಿದ್ರು. ಇಲಿ, ಮೊಲ, ನಾಯಿ, ಬೆಕ್ಕು, ಕೋತಿ, ತೋಳಗಳು ಕೆಲವು. ಇನ್ನೂ ವಿಶೇಷ ಅಂದ್ರೆ ಡಾಲಿಯನ್ನು ಪ್ರೊಡ್ಯೂಸ್ ಮಾಡಿದ ಎಡಿನ್ಬರ್ಗ್ ಸಂಸ್ಥೆ ಇನ್ನು ಮುಂದೆ ಯಾವತ್ತೂ ಪ್ರಾಣಿಗಳನ್ನ ಕ್ಲೋನ್ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡ್ತು. ಯಾಕಿರ್ಬೋದು? ಮೇ ಬಿ ಕ್ವಶನ್ ಆಫ್ ಬಯೋಎಥಿಕ್ಸ್. ಎಕ್ಸಾಕ್ಟ್ಲಿ. ದೀಪ್ತಿ ಶೆಟ್ಟಿ, could you explain about these stem cells? ಶ್ಯೂರ್ ಮ್ಯಾಮ್. ಒಂದಕ್ಕಿಂತ ಹೆಚ್ಚು ಜೀವಕೋಶವುಳ್ಳ ಎಲ್ಲಾ ಜೀವಿಗಳು ಅಂದ್ರೆ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ಇದರ ಬದುಕು ಶುರುವಾಗುವುದು ಒಂದೇ ಒಂದು ಜೀವಕೋಶದಿಂದ. ಈ ಒಂದು ಜೀವಕೋಶಕ್ಕೆ ದೇಹಕ್ಕೆ ಬೇಕಾಗುವಂತ ಬೇರೆ ಬೇರೆ ಜೀವಕೋಶಗಳನ್ನು ಸೃಷ್ಟಿಸುವ ಕ್ಷಮತೆಯನ್ನು ಹೊಂದಿರುತ್ತೆ. ಈ ಕ್ಷಮತೆಯನ್ನು ಹೊಂದಿರುವಂತಹ ಜೀವಕೋಶವನ್ನೇ ನಾವು ಸ್ಟೆಮ್ ಸೆಲ್ ಅಥವಾ ಕಾಂಡಕೋಶ ಅಂತ ಕರಿತೀವಿ. ಕ್ಲೋನಿಂಗ್ ವಿಜ್ಞಾನದಲ್ಲಿ ಈ ಸ್ಟೆಮ್ ಸೆಲ್ಸ್ಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ಮನುಷ್ಯನ ಈ ಸ್ಟೆಮ್ ಸೆಲ್ಗಳ ಸಹಾಯದಿಂದ ಮನುಷ್ಯನ ದೇಹದ ಪ್ರಮುಖ ಅಂಗಗಳನ್ನು ಡೆವಲಪ್ ಮಾಡುವ ಕನಸನ್ನ ನಮ್ಮ ಜೈವಿಕ ವಿಜ್ಞಾನ ಕ್ಷೇತ್ರ ಹೊಂದಿದೆ. ಇದರಿಂದಾಗಿ ಮನುಷ್ಯನ ಪ್ರಮುಖ ಅಂಗಗಳನ್ನಾದ ಕಿಡ್ನಿ, ಲಿವರ್, ಕಣ್ಣು ಮುಂತಾದ ಅಂಗಗಳನ್ನ ಮರುಸೃಷ್ಟಿ ಮಾಡಿ ಅವಶ್ಯಕತೆ ಇರುವ ರೋಗಿಗಳಿಗೆ ನೀಡಿ ಉಪಕಾರ ಮಾಡಬಹುದು ಅಲ್ವಾ? ಪ್ರೊಫೆಸರ್ ಶಾಂತಾಬಾಯ್, ಸ್ವಲ್ಪ ಆಲೋಚನೆ ಮಾಡಿ. ಈ ಸ್ಟೆಮ್ ಸೆಲ್ ಥೆರಪಿ ಅಥವಾ ಥೆರಪೆಟಿಕ್ ಜೀನ್ಸ್ ನಿಂದ ನಾವು ಮನುಷ್ಯನ ಕಾಯಿಲೆಗಳಿಗೆ ಉಪಕಾರವೇನೋ ಮಾಡಬಹುದು. ಆದರೆ ಇದರ ಜೊತೆಗೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಾ ಅನ್ನುವ ನೈತಿಕ ಪ್ರಶ್ನೆ ಎದುರಾಗ. ಪ್ರತಿಯೊಂದು ಜೀವಿಯ ಹುಟ್ಟು ಸಾವು ಈ ಪ್ರಕೃತಿಯ ನಿಯಮದ ಅಡಿಯಲ್ಲಿರುವಾಗ ನಾವು ಇದನ್ನ ಮೀರಿ ಮುಂದೆ ಹೋಗೋದು ನೈತಿಕತೆಯನ್ನ ಮೀರಲ್ಲ ಅನ್ಸಲ್ವೇ? ಅದು ಹೌದು. ಇದಕ್ಕಾಗಿಯೇ ಬಯೋಎಥಿಕ್ಸ್ ಅನ್ನು ಹೊಸ ಶಾಖೆಯನ್ನೇ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ನೀತಿಶಾಸ್ತ್ರ. ಮೂಲ ವಿಜ್ಞಾನದ ಸುತ್ತ ಇರುವ ಎಲ್ಲಾ ಮಗ್ಗುಲುಗಳ ಬಗ್ಗೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡುವ ಮತ್ತು ಶಾಸನವನ್ನು ನಿರ್ಮಿಸುವಲ್ಲಿ ಇದು ತನ್ನ ಯಜಮಾನಿಕೆಯನ್ನು ವಹಿಸುತ್ತದೆ. ಅಷ್ಟಾದರೂ ಎಲ್ಲಾ ದೇಶಗಳು ಮಾನವ ಕ್ಲೋನಿಂಗ್ ಬಗ್ಗೆಯೇ ಹೆಚ್ಚಾಗಿ ತಲೆ ಕೆಡಿಸಿಕೊಂಡು ಕುಳಿತಿವೆ. ಆದರೆ ಬಯೋಎಥಿಕ್ಸ್ ಇದೆಲ್ಲವನ್ನೂ ತಡೆ ಹಿಡಿದಿದೆ. ಹೌದು, ಪ್ರಾಣಿಗಳ ವಿಷಯದಲ್ಲಿ ಇದು ಸಡಿಲ ನೀತಿಯನ್ನು ಅನುಸರಿಸಿದೆ. ಅಮೆರಿಕಾದ ಒಂದೆರಡು ಕಂಪನಿಗಳು 20 ರಿಂದ 40 ಲಕ್ಷ ಹಣ ಕೊಟ್ರೆ ತೀರಿ ಹೋದ ನಮ್ಮ ಪ್ರೀತಿಯ ನಾಯಿ ಬೆಕ್ಕನ್ನು ಕ್ಲೋನ್ ಮಾಡಿ ಕೊಡ್ತೇವೆ ಅಂತ ಬಿಸ್ನೆಸ್ ಕೂಡ ಶುರು ಮಾಡಿದವೆ. ಲೋ ಚಂದು, ನೀನ್ ಹೇಳ್ತಿದ್ದಲ್ಲ ನಿನ್ ಪ್ರೈಮರಿಯಲ್ಲಿ ಇದ್ದಾಗ ನಿನ್ ಫ್ರೆಂಡ್ ಯಾರೋ ಬಾವಿ ಬಿದ್ದು ಸತ್ತೋದ ಅಂತ. ಆಗೇನಾದ್ರೂ ಈ ತಂತ್ರಜ್ಞಾನ ಇದ್ದಿದ್ರೆ ಅವನು ಕ್ಲೋನ್ ಮಾಡ್ಬೋದಿತ್ತು ಅಲ್ವಾ? ಹೌದೌದು, ಅವಾಗ ನಂಗೆ ಅನ್ಸಿತ್ತು. ಆದ್ರೆ ಈಗ ಅವನು ಹಿಂದೆ ಇರೋದೇ ಒಳ್ಳೇದು ಅನ್ಸುತ್ತೆ. ನೋಡಿ, ಮನುಷ್ಯನ ಕ್ಲೋನಿಂಗ್ ಅನ್ನುವ ವಿಷಯ ತಮಾಷೆನೂ ಅಲ್ಲ, ಇದು ತುಂಬಾ ಕ್ಲಿಷ್ಟಕರವಾದ. ರ್ಯಾಂಗರ್ ಅವರ ಈ ಸಂಶೋಧನೆಯನ್ನ ನಾವು ಕೂಲಂಕುಷವಾಗಿ ತೀವ್ರವಾಗಿ ಪರಿಶೀಲಿಸಬೇಕಾಗಿದೆ. ಯಾವುದೇ ಒಂದು ವಿಜ್ಞಾನಿಯ ಲೇಖನ ಒಂದು ಸೈಂಟಿಫಿಕ್ ಜರ್ನಲ್ ನಲ್ಲಿ ಪ್ರಕಟವಾದ ತಕ್ಷಣ ಹಾಗೂ ರಿಸಲ್ಟ್ ನಲ್ಲಿ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಎಂದ ತಕ್ಷಣ ಅದು ಪರಮ ಸತ್ಯ. ಉದಾಹರಣೆಗೆ ಇವರ ವಿಷಯಕ್ಕೆ ಬರೋದ ಹ್ಯೂಮನ್ ಎಂಬ್ರಿಯೋ ಉತ್ಪಾದನೆಗೆ ಬೇಕಾಗಿರುವುದು ಒಂದು ಹೆಣ್ಣು ಜೀವಿಯ ಅಂಡ. ಇದು ಕೇವಲ ತಿಂಗಳಿಗೆ ಒಂದೇ ಒಂದು ಬಿಡುಗಡೆ ಆಗಿದೆ. ಇದರ ಫಲವತ್ತತೆಯ ಸಮಯ ಅಂದರೆ ಫರ್ಟಿಲೈಸೇಬಲ್ ಪೀರಿಯಡ್ ಇಸ್ ಜಸ್ಟ್ 12 to 24 hours. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಅದನ್ನ ಗರ್ಭಧರಿಸುವಂತೆ ಮಾಡುವುದು ಸಾಧ್ಯವೇ? ಇದನ್ನು ಮೀರಿ ಎಂಬ್ರಿಯೋ ಕ್ಲೋನಿಂಗ್ ಸಾಧ್ಯವಾಗಿದೆ ಅಂತ ಅನಿಸಿಕೊಂಡ್ರು ಸಹ ಪುನಃ ನಾವು ನೈತಿಕತೆಯ ಪ್ರಶ್ನೆಯನ್ನ ಎದುರುಗೊಳ್ಳಬೇಕಾಗಿದೆ. ಈ ಪ್ರಕೃತಿಯ ಪ್ರಕ್ರಿಯೆಯಲ್ಲಿ ಗಂಡಸಿನ ಸಹಭಾಗಿತ್ವವೇ ಇಲ್ಲದೆ ಕೇವಲ ಒಂದು ಹೆಣ್ಣು ಮಾತ್ರ ತನ್ನ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗಬಹುದು ಅನ್ನುವಂತಹ ನೈತಿಕದ ಪ್ರಶ್ನೆ ಎದುರಾಗಿದೆ. Sir, assuming that Long's experiment of cloning of human embryos is a success in laboratory conditions, can we nurture it for 9 months and grow it? Is it possible? ಅಲ್ಲ, ಅವ್ರ ಪ್ರಶ್ನೆ ಅರ್ಥ ಏನಂದ್ರೆ ವಾಂಗ್ನ ಕ್ಲೋನಿಂಗ್ ಎಕ್ಸ್ಪೆರಿಮೆಂಟ್ ಏನಾದ್ರೂ ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಸಕ್ಸಸ್ಫುಲ್ ಆದ್ರೂ ಕೂಡ
ಅದನ್ನು ಒಂದು ಹೆಣ್ಣಿನ ಗರ್ಭದಲ್ಲಿ ಬೆಳೆಸ್ಬೋದಾ? ಬೆಳೆಸಿದ್ರು ಅದಕ್ಕೆ ಪೋಷಣೆ ಹೇಗೆ ನೀಡಬೇಕು? ಅದು ಕೂಡ ನಾರ್ಮಲ್ ಮಗು ತರನೇ ಹುಟ್ಟುತ್ತಾ ಅನ್ನೋದು. ಇಲ್ಲ, ನಮಗೆ ಅದರ ಬಗ್ಗೆ ಇದು ಈ ಸಂಶೋಧನೆಗಳು these are still in the experimental stage. As Feynman has always said, science is always a question of probability. ಮುಂದೆ ಏನಾಗುತ್ತೆ ಅನ್ನೋದನ್ನ we have to wait and watch. ಸರ್, ಮಾನವನ ಕ್ಲೋನಿಂಗ್ಗೆ ಪ್ರತಿಯೊಂದು ದೇಶವು ನಿಯಂತ್ರಣವನ್ನು ಹೇರಿದೆ ಮತ್ತು ತಮ್ಮದೇ ಆದ ಕಟ್ಟುಪಾಡುಗಳನ್ನು ಹಾಕಿಕೊಂಡಿದೆ. ಆನ್ ದ ಅದರ್ ಹ್ಯಾಂಡ್, ಅಂಗಾಂಗಗಳ ಕೃಷಿಗಷ್ಟೇ ಪರ್ಮಿಷನ್ ಇದೆ. ಇನ್ನು ಕೆಲವು ದೇಶಗಳಂತೂ ನಾ ಮುಂದೆ ತಾ ಮುಂದೆ ಅಂತ ಕೆಲಸ ಕೂಡ ಪ್ರಾರಂಭ ಮಾಡಿವೆ. ಹೌದು, ನಾವೇ ಫಸ್ಟ್ ಆಗ್ಬೇಕು ಅನ್ನೋ ಧಾವಂತದಲ್ಲಿ ನಮ್ಮ ಕೊರಿಯಾದ ಹಾಂಗ್ನವರು ಪ್ರಥಮ ಬಾರಿಗೆ ತನ್ನ ಲ್ಯಾಬ್ನಲ್ಲಿ ಭ್ರೂಣಗಳನ್ನು ಕ್ಲೋನ್ ಮಾಡಿದ್ದೇನೆ ಅಂತ ಹೇಳಿರೋದು ನಮಗೆಲ್ಲ ನಿಜಕ್ಕೂ ಆಶ್ಚರ್ಯ ಮತ್ತೆ ಅನುಮಾನ ಎರಡನ್ನೂ ಉಂಟು ಮಾಡ್ತಿದೆ. ಗುಡ್, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್. ಸಂಶೋಧನಾ ವಿದ್ಯಾರ್ಥಿಗಳಾಗಿ ನೀವು ಈ ರೀತಿ ಪ್ರಶ್ನಿಸುವ ಮತ್ತು ಅನುಮಾನ ವ್ಯಕ್ತಪಡಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಫಾರ್ ನೌ ವಿಲ್ ಎಂಡ್ ದ ಸೆಮಿನಾರ್. Obviously, there is more to it than what meets the eye. ಕ್ಲೋನಿಂಗ್ ಪ್ರಕ್ರಿಯೆ ಹಾಗೂ ಅದರ ಸುತ್ತಮುತ್ತಲ ವಿಷಯಗಳ ಕುರಿತಾಗಿ ಸೆಮಿನಾರ್ ಕ್ರಿಯೆಗಳಲ್ಲಿ ಬೇಕಿದ್ದರೆ ಇವೆಲ್ಲವೂ ಸಾಕ್ಷಿ ನಮ್ಮ ಸಾಧನೆಯ ಹಾದಿಯನ್ನು ಗುಟ್ಟಾಗಿ ಅನ್ವೇಷಿಸುವ ಹಾದಿಯಲ್ಲಿ ಮೊದಲ ಪ್ರಯತ್ನದಲ್ಲಿ ಎಂಬ್ರಿಯೋ ಕ್ಲೋನ್ ಅನ್ನು ಯಶಸ್ವಿಯಾಗಿ ಸಾಧಿಸಿಯೇ ಬಿಟ್ಟರು. ಯಾರಿಗೂ ಹೇಳಿಕೊಳ್ಳಲಾಗದ ಸಾಧನೆಯ ಹಾದಿಯ ನೌಕೆಯೇರಿದ ಆ ಇಬ್ಬರು ವಿಜ್ಞಾನ ರೂಪದ ಯಾನಗಳು ಬಚ್ಚಿಟ್ಟಿದ್ದರು. ಮಿಲನ್ನ ಸಹಾಯದಿಂದ ಸಾಕ್ಷಿ ಕ್ಲೋನ್ ಆದ ಭ್ರೂಣವನ್ನು ತನ್ನ ಗರ್ಭದಲ್ಲಿ ಕಾಪಿಟ್ಟರು. ಲಿವಿಂಗ್ ರೀತಿಯಲ್ಲಿ ಜೋಡಿಯಾಗಿದ್ದ ಅವರು ಈಗ ಲೋಕದ ದೃಷ್ಟಿಯಲ್ಲಿ ಮಗುವನ್ನು ಪಡೆಯುತ್ತಿರುವ ಕಪಲ್ ಆದರು. ಆ ಗರ್ಭಕ್ಕೆ 7 ತಿಂಗಳು ತುಂಬಿದ್ದಾಗ ಹೌದು ನೋಡು, ನೀನಿರೋದು ಯುರೋಪ್ನಲ್ಲಿ, ನಾನು ಇಂಡಿಯಾದಲ್ಲಿ ಸೆಟ್ಲ್ ಆಗಿದ್ರು ನಿನ್ ತರಾನೇ ಯೋಚನೆ ಮಾಡ್ತೀನಿ. ತಪ್ಪೇನಿಲ್ಲ, ಪರಿಸ್ಥಿತಿಯನ್ನು ನೋಡುವ ಹಾಗೂ ಅರ್ಥ ಮಾಡಿಕೊಳ್ಳುವ ದೃಷ್ಟಿ ಬದಲಾಗ್ತದೆ ಅನ್ಸುತ್ತೆ. ಈ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಪರಿಸ್ಥಿತಿಗಳಿಂದ ನಿಭಾಯಿಸಲೇಬೇಕು. ರಾಜಕೀಯ ಪಕ್ಷಗಳು ಕೆಲಸ ಮಾಡೋದು ಪಕ್ಷಕ್ಕಾಗೆ, ನಾವು ಕೆಲಸ ಮಾಡೋದು ವಿಜ್ಞಾನಕ್ಕಾಗೆ, ಇನ್ನು ಬಿಸ್ನೆಸ್ಗೆ ಮಾಡೋ ಕೆಲಸ ಮಾಡೋದು ಬಿಸ್ನೆಸ್ಗಾಗೆ. ಇವೆಲ್ಲ ದೇಶದ ಪರಿಧಿಯಲ್ಲೇ ನಡೆಯೋದು. ಅಷ್ಟರ ಮಟ್ಟಿಗೆ ನಾವು ನಮ್ಮ ದೇಶದಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋದು ಬಿಟ್ರೆ, ನಾವು ಮಾಡೋ ಕೆಲಸಗಳೆಲ್ಲ ದೇಶ ಸೇವೆನೇ ಆಗ್ಬೇಕು ಅಂತಂದ್ರೆ ನಾನ್ ಸೆನ್ಸ್ ಅಂತೀವಿ. ಓಕೆ, ಬಾಯ್. ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರ ಅವರು. ಕೆಲವರಿಗೆ ಇಲ್ಲಿ ಸಮಸ್ಯೆನ ಅಲ್ಲಿದ್ದುಕೊಂಡೇ ಬಗೆಹರಿಸಬೇಕು ಅಂತ ಆತ. ಏನಂತೆ ಅವನು? ಅಲ್ಲ, ಇರೋ ಕೆಲಸ ನೋಡ್ಕೊಂಡು ಸುಮ್ಮನೆ ತೆಪ್ಪಗಿರೋದು ಬಿಟ್ಟು ಯಾಕಿಷ್ಟು ಬಡ್ಕೋತಾನೆ? ಫ್ರಸ್ಟ್ರೇಷನ್ ಹೊರಗಾಗ್ತಾ ಇದ್ದಾನೆ ಅಷ್ಟೇ. ನೀನ್ 2 ದಿನ ಆರಾಮಾಗಿರ್ತಾನೆ, ಸಾಯಿಲಿ ಬಿಡು. ಹಾಗೆ ನೀನ್ ಯಾಕೆ ಎಕ್ಸರ್ಸೈಸ್ ಮಾಡ್ತಾ ಇದೀಯ? ರೆಸ್ಟ್ ತಗೋಬಾರಲ್ಲ? ಈಗ ತಾನೇ ಜಾಸ್ತಿ ಮಾಡಬೇಕು, ಅದರಲ್ಲೂ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರ್ಬೇಕು ಅಂತ ತಾನೆ ಡಾಕ್ಟರ್ಸ್ ಆಗಿ ನಾವು ಹೇಳೋದು. ನೀವು ಗಂಡಸರು ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನೆ ಇದ್ರೆ ಅಷ್ಟೇ ಸಾಕು. ಇಲ್ಲ ಸಲ್ಲದ ಕಕ್ಕಲಾತಿ ತೋರಿಸೋದು ಬೇಡ. ಹಲೋ 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 ನೋಡ, ಎಲ್ಲ ಗಂಡಸರು ಜನರಲೈಸ್ ಮಾಡಬೇಡಮ್ಮ. ಅಂದ್ರೆ ನೀವು ಎಲ್ಲ ಹೆಂಗಸ ಹಾಗೆ ಮಾತಾಡ್ತೀವಿ. ನಮ್ಮಿಬ್ಬರ ಮಧ್ಯ ಎಲ್ಲೇ ಬಾಳು ಮನಸ್ಥಿತಿ ಗೊತ್ತಿದೆ ಅಲ್ವಾ? ಗೊತ್ತಿದೆ, ಆದ್ರೂ ನೀವು ಗಂಡಸರು ಅನಾವಶ್ಯಕ ಪ್ರೀತಿ ತೋರಿಸ್ತೀರಿ ಅಂದ ತಕ್ಷಣ ಸಿಟ್ಟೆ ಬಂದ್ಬಿಡುತ್ತೆ ನನಗೆ. ಅದರಲ್ಲೂ ಈಗಂತೂ ನೀವು ತೋರಿಸ್ತಿರೋ ಪ್ರೀತಿ ನನ್ನ ಮೇಲೋ ಈ ಎಕ್ಸ್ಪರಿಮೆಂಟ್ಗೋ ಗೊತ್ತಾಗ್ತಿಲ್ಲ.
Hey, don't get disturbed. ನೀವೇ ಈ ಪ್ರೀತಿ ಮತ್ತು ಗೌರವ ನನ್ನ ಪಾಲಿಗಂತೂ ಯಾವತ್ತೂ ಕಡಿಮೆ ಆಗಲ್ಲ. ಅಂದ್ರೆ ನನ್ನ ಪಾಲು ಕಡಿಮೆ ಆಗತ್ತೆ ಅಂತ ನಾನು ಹೇಳ್ತಿರೋದು. Holy shit. ನೋಡು ಮತ್ತೆ how can I make you to understand? ನೋಡು, ನನ್ನ ಪಾಲು ಮತ್ತು ನಿನ್ನ ಪಾಲು ಅಂತ ಶುರು ಮಾಡೋದು ನೀನು, ನಾನಲ್ಲ. Okay, sorry. Please, let's not take it further. Hello, Stephen? Could you please help me? Yes? Is it? Then send that report to me. Sure. I'll be there in some time. Send it for sure. Bye. ಏನಂತೆ ರಿಪೋರ್ಟ್? ಏನಿಲ್ಲ, ಮಗುದು ಚೆಕ್ ಮಾಡ್ತಿದ್ದಲ್ಲ, ಅದೇ ಬೆಳವಣಿಗೆ ರಿಪೋರ್ಟ್ ಬಂದಿದೆ ಅಂದ್ರೆ ಕಳಿಸು ಅಂತ ಹೇಳಿ. ಆಗ ಈಗ ಯಾಕಿಷ್ಟು ಗಾಬರಿ ಆಗ್ತಿದ್ರಾ? ಯಾಕೂ ಇಲ್ಲ. ನೀನ್ ಹೆಂಗಸರು ವಿಚಿತ್ರ. ಇದ್ದಕ್ಕಿದ್ದ ಹಾಗೆ ಏನೋ ಮಾತಾಡ್ತೀರಾ, ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋಲ್ಲ. ಅಲ್ಲ, ನೀನು ಯಾಕೆ ಹೀಗಾಗ್ತಾ ಇದೆಯಾ ಅಂತ. ಇಷ್ಟೆಲ್ಲ ತಿಳಿದವಳಾಗಿ ಯು ಆರ್ ಎ ಡಾಕ್ಟರ್, ಪ್ಲೀಸ್ ಮರ್ತ್ಬಿಟ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಮರೆತ್ರೆ ತಪ್ಪೇನೂ ಇಲ್ಲ. ಡಾಕ್ಟರ್ ಆಗೋಕ್ಕೂ ಮುಂಚೆ ನಾನು ಒಂದು ಹೆಣ್ಣು. ಈಗ ಗರ್ಭದಲ್ಲಿರೋ ಈ ಜೀವಕ್ಕೆ ಆಸರೆ ಆಗಿರೋ ತಾಯಿ. ಈ ಹೆಣ್ತನ, ಈ ತಾಯ್ತನ, ಇವುಗಳಿಗೂ ಇಂಥದೇ ಫೀಲಿಂಗ್ ಅಂತ ಇರುತ್ತೆ. ಎಲ್ಲ ವಿಷಯಗಳನ್ನು ಒಂದೇ ಪೊಸಿಷನ್ ಅಥವಾ ಕನ್ಸರ್ನ್ ಇಟ್ಕೊಂಡು ಸಿಕ್ಕಾಕೊಳ್ಬಾರ್ದು. ಈಗ ಯಾಕಿಷ್ಟು ಇಲ್ಲಿಗೂ ಮಾತು ಬೆಳೆಸ್ತಾ ಇಲ್ಲ? ಬೈ. ಓಕೆ, ಇಟ್ಸ್ ನಾಟ್ ನೆಸೆಸರಿ ಟು ಆನ್ಸರ್. ನಾನು ಸುಮ್ಮನೆ ತಮಾಷೆಗೆ ಮಾತಾಡಿದೆ ಅಷ್ಟೇ. ನಿಮಗೆ ಬೇಜಾರಾಗಿದೆ ಹಾಗೆ. ಹೆಂಗಸಿಗೆ ಇಂತಿಷ್ಟು ಜವಾಬ್ದಾರಿ ಅಂತ ಇರುತ್ತೆ ಸಮಾಜದಲ್ಲಿ. ಅವಳು ಅದನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಅನ್ನೋದು ಅವಳ ಕರ್ತವ್ಯ ಅನ್ನೋ ಸಿದ್ಧಾಂತದ ಬಗ್ಗೆ ನೀವೇನು ಹೇಳ್ತೀವಿ? ಏನೂ ಹೇಳಲ್ಲ. ನಿನಗ್ ಬೇಕಿದ್ರೆ ನೀನೇ ನೋಡ್ಕೋ. ಅಪ್ಪ, ನೀನು ತುಂಬಾ ಡಿಸ್ಟರ್ಬ್ ಆಗಿದ್ಯಾ. ಸಾಕ್ಷಿ, ನಾವ್ ಏನೇ ಅನ್ಕೊಂಡ್ರು ನಮ್ಮ ಈಗೋನ ಎಷ್ಟೇ ಗೆದ್ದಿದೀವಿ ಅಂತ ಅನ್ಕೊಂಡ್ರು ಅದು ಬರೀ ತಾತ್ಕಾಲಿಕ ಮಾತ್ರ. ಈಗ ನಿನ್ನೆ ನೋಡು, ಇಷ್ಟೆಲ್ಲ ತಿಳಿದುಕೊಂಡಿರೋ ಡಾಕ್ಟರ್ ಆಗಿವೆ ಸಾಮಾನ್ಯ ಹೆಂಗಸಿನ ತರ ಮಾತಾಡ್ತೀಯ. ಯಪ್ಪ, ಮನುಷ್ಯ ಇಷ್ಟು ಕೆಟ್ಟವನಾಗಿರ್ಬಾರ್ದು, ಅದರಲ್ಲೂ ಗಂಡಸನ್ನೋ ಈ ಪ್ರಾಣಿ. ಪ್ಲೀಸ್, ಸುಮ್ಮನೆ ಕುಡಿ. ಒಂದು ಲಾಸ್ಟ್ ಮಾತು ಹೇಳಿದ್ರು ಅನ್ಸ್ತಾರೆ. ಪ್ಲೀಸ್ ಹೇಳ್ಬಿಡಿ. ಅಲ್ಲ, ನಿನ್ ಜೀವನ ಕೊನೆಗೆ ಬಾಡಿಗೆ ತಾಯಿ ತರನೇ ಆಗೋಯ್ತು ನೋಡು. ಎಕ್ಸ್ಪೆರಿಮೆಂಟಲ್ ರೂಮ್. ನಮಗೆ ಹುಟ್ಟೋ ಮಗು ಗಂಡೋ ಹೆಣ್ಣೋ ಅಂತ ನಿಖರವಾಗಿ ಹೇಳ್ಬಿಡ್ಬೋದು. ಯಾಕೆ ಹೇಳು?
ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನನ್ನ ಅಂಶ, ಅದಕ್ಕೆ ಯಾವ ಸರ್ಟಿಫಿಕೇಟ್ ಬೇಕಾಗಲ್ಲ. ಜನರು ಎಷ್ಟು ಮೋಸವಾಗಿರ್ತಾರೆ, ಅದರಲ್ಲೂ ಈ ಗಂಡಸರು. ರಿಪೋರ್ಟ್ ಬಂದೇ ಬಿಟ್ಟಾ? ತೊಂದರೆ ಆಗೋ ಹಾಗೆ ನಡ್ಕೊಳ್ಳಲ್ಲ ಅನ್ನೋ ಆಶ್ವಾಸನೆ ಕೊಡ್ತೀನಿ. ನಿಜ ಹೇಳ್ಬೇಕು ಅಂತಂದ್ರೆ ಇದನ್ನ ನಿನಗೊಂದು ಸರ್ಪ್ರೈಸ್ ಅಂತ ಕೊಡ್ಬೇಕು ಅಂತಿದ್ದೆ. ಆದ್ರೆ ನಿನಗೆ ನಾನು ನಿನ್ನ ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ. You bitch! Shut up! And be quiet. ವಿಜ್ಞಾನಿಯಾಗಿದ್ದ ಸಾಕ್ಷಿ ತನ್ನ ಸಮಾಜಿಕ ಸೆಲ್ಲನ್ನು ತನ್ನದೇ ಅಂಡಾಣುವಿನಲ್ಲಿ ಬೆಳೆಸಿದ್ದರ ಮರ್ಮ ಏನು? ಆದರೆ ಬಯೋಎಥಿಕ್ಸ್ ಕಾರಣಕ್ಕೆ ಯಾರಿಗೂ ಹೇಳಿಕೊಳ್ಳಲಾಗದೆ ಸಾಧನೆಯ ಹೊಸ್ತಿಲ ಕಡೆಗೆ ಇಲ್ಲಿ ಈ ಇಬ್ಬರೂ ಮೌನವಾಗಿ ಸಾಗುತ್ತಿದ್ದರೆ ಅಲ್ಲಿ ಕೊರಿಯಾದಲ್ಲಿ ತಾನು ಇದೇ ಬಯೋಎಥಿಕ್ಸ್ನ ಅವಕಾಶದಲ್ಲಿ ತಾನು ಬೆಳೆಸಿದ್ದ ಎಂಬ್ರಿಯೋ ಕ್ಲೋನ್ಗಳ ಕಥೆಯೇ ಬೇರೆಯಾಗಿದೆ. ಆ ದಿನ ಹೇಗನ್ನಿಸ್ತಾ ಇದೆ? ಸುಸ್ತಿದೆ. ದಿನ ತುಂಬುತ್ತಾ ಅಂತ ಅನ್ನಿಸ್ತಿಲ್ಲ. Don't worry, just relax. ನಾನೇನೋ ಆರಾಮಾಗೇ ಇದ್ದೀನಿ. ನೀನೇ ಯಾಕೋ ಟೆನ್ಸ್ ಆಗಿ ಕಾಣ್ತಿದ್ಯಾ? ಏನಾಯ್ತು? ಏನ್ ವಿಷಯ? ಪಾಂಗ್ ಅವರ ಮೇಲೆ ಅಲಿಗೇಷನ್ ಹಾಕಿದ್ದಾರೆ. I believe they suspect fraud. Is it? 2 ದಿವಸದಿಂದ ಏನು ಗಮನಿಸೇ ಇಲ್ಲ. ಆ ಸುಹಾನ ಥೀಸಿಸ್ ತಂದು ಕೊಟ್ಟಿದ್ವಲ್ಲ, ಅದರಲ್ಲೇ ಮುಳುಗ್ಬಿಟ್ಟಿದ್ದೀನಿ. ಏನಂತ ವಿಷಯ? ಅವರು ತಮ್ಮ ಲ್ಯಾಬ್ ಅಲ್ಲಿ ಡೆವಲಪ್ ಮಾಡಿದ ಕ್ಲೂಗಳೆಲ್ಲ ಫೇಕ್ ಅಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳ್ತಾ ಇದೆ. ಹಿ ಈಸ್ ಇನ್ ಡೇಂಜರ್. ಮೈ ಗಾಡ್, ಅವರು ಬಳಸಿರೋ ಅಷ್ಟು ಫ್ರಾಡ್ ಅಂತಲೇ ಆಗಿದ್ಯಾ? ಹೌದು,
ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಅಂದರೆ ಅವರು ತಮ್ಮ ಭ್ರೂಣಗಳನ್ನ ಡೆವಲಪ್ ಮಾಡೋಕೆ ಬಳಸಿದ ಅಂಡಾಣು ಯಾವುದು, ಅದರ ಅಧಿಕೃತತೆ ಏನು ಅನ್ನೋದೇ ಇವತ್ತಿನ ಪ್ರಶ್ನೆ. ಆ ದೇಶದಲ್ಲಿ ಲೀಗಲ್ ಪರ್ಮಿಷನ್ ಇದ್ದು ಇಷ್ಟು ಸೀರಿಯಸ್ ಇಶ್ಯೂ ಆಗಿದೆ. ನಮ್ಮಲ್ಲಿ ಅದು ಲೀಗಲ್ ಅಲ್ಲವೇ ಅಲ್ಲ. ಅಟೆಂಪ್ಟ್ ಕೂಡ ಅಪರಾಧನೇ. ಆದ್ರೆ ನಾವು ಅದನ್ನ ಡೆವಲಪ್ ಮಾಡಿ ಗೆದ್ದಿದ್ದೀವಿ. ಸಾಕ್ಷಿ, ಪ್ಲೀಸ್ ಡೋಂಟ್ ಬಿ ಎಮೋಷನಲ್. ಲೆಟ್ ಅಸ್ ಸಿ. I hope we will get a result. ನಾಳೆ ನಾವು ಇದರಲ್ಲಿ ಗೆಲುವು ಸಾಧಿಸಿದ್ರು ಇದನ್ನ ಜಗತ್ತಿನ ಮುಂದೆ ಹಂಚ್ಕೊಳ್ಳೋಕೆ ಆಗಲ್ಲ ಅಲ್ವಾ? ಆ ವಿಷಯ ಎಲ್ಲ ಯಾಕೆ ಯೋಚನೆ ಮಾಡಬೇಕು ಈಗ? ನಾವು ಈ ಪ್ರಯೋಗನ ಶುರು ಮಾಡಿದಾಗಲೂ ಅದು ಜಗತ್ತಿನ ಮುಂದೆ ದೊಡ್ಡ ಗೆಲುವಾಗಬೇಕು ಅಂತ ಅನ್ಕೊಂಡವರೇ ಅಲ್ಲ ಅಲ್ವಾ? ನೋಡು, ನಾವಿಬ್ಬರು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿ ವಿಜ್ಞಾನವನ್ನು ಅಭ್ಯಾಸ ಮಾಡ್ತಾ ಜೊತೆಗೆ ಬದುಕ್ತಾ ಅದ್ಭುತವಾದ ಸಾಧ್ಯತೆಗಳನ್ನ ಕಟ್ಕೊಂಡು ಯಾವ ಕಟ್ಟುಪಾಡುಗಳಿಗೂ ಸಿಕ್ಕಾಕಿಕೊಳ್ಳದೆ ನಮ್ಮನ್ನ ನಮ್ಮಷ್ಟಕ್ಕಾದ್ರೂ ಪ್ರೂವ್ ಮಾಡ್ಕೊಳ್ಳೋಣ ಅನ್ನೋದಷ್ಟೇ ಅಲ್ವಾ ನಮ್ಮ ಹುಡುಕಾಟ. Baby is kicking inside. ಮೈ ಗಾಡ್, ಕ್ವಾಂಗ್ನ ಅರೆಸ್ಟ್ ಮಾಡಿದ್ದಾರೆ. What? Milan! Patient ಹೋಗ್ತಿದೆ. Please make the arrangements. ಸಾಕ್ಷಿ, ಕಾಲ್ ಮಾಡ್ತೀನಿ, ತಡಿ. ಸಾಕ್ಷಿ, ನಾನಿದ್ದೀನಿ, ಹೆದರ್ಬೇಡ, ಧೈರ್ಯವಾಗಿರು. ನಮ್ಮ ಮಿಲನ ಸಾಕ್ಷಿ. ಹೇಳಿದ್ರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು. ಮಿಲನ್ ಮತ್ತು ಸಾಕ್ಷಿಗೆ ಮುಂದೆ ಏನಾಯ್ತು ಅನ್ನೋ ಕುತೂಹಲ ನಿಮಗೆ ಅಲ್ಲ? ಹೌದು ಮೇಡಮ್. ಆ ಮಗು ಏನಾಯ್ತು? ಎಷ್ಟು ವರ್ಷ ಬದುಕಿತ್ತು? ಸಾಕ್ಷಿ ಮತ್ತು ಮಿಲನ್ ಆ ಮಗುನ ಹೇಗೆ ಬೆಳೆಸಿದ್ರು? ಮಿಲನ್ ತಾನು ತಂದೆ ಅಲ್ಲ ಅನ್ನೋದು ಗೊತ್ತಾದ್ರು ಆ ಮಗುನ ಹೇಗೆ ಬೆಳೆಸಿದ್ರು? ಡಿಟೆಕ್ಟಿವ್ ಸ್ಟೋರಿ ತರ ಡೆವಲಪ್ ಮಾಡ್ಬೋದು ಅನ್ಸುತ್ತೆ. ಕೇಳಿ ಪತ್ರಕರ್ತರು ರೋಚಕತೆ ನಿಮಗೆ ಬಹಳ ಮುಖ್ಯ ಅಲ್ವೇ? ಬ್ಯಾಡ್ ನ್ಯೂಸ್ ಆದರೆ ಇನ್ನೂ ಒಳ್ಳೆಯದು ಅಲ್ಲ? ಗುಡ್ ನ್ಯೂಸ್ ನೆವರ್ ಗೆಟ್ಸ್ ಅಟೆನ್ಷನ್, isn't it? Yes, ma'am. That does not change as long as women consume news. ನಮಗೂ ಹೊಟ್ಟೆ ಪ್ರಶ್ನೆ ಮೇಡಮ್. ಸಾಕ್ಷಿಗೆ ಸಿಸೇರಿಯನ್ನಲ್ಲಿ ಮಗು ಆಯಿತು. ಅದು ಎಲ್ಲ ಮಕ್ಕಳ ಹಾಗೆ ಕಾಲಕ್ಕೆ ಅಂಬೆಗಾಲ ಇಡೋದು, ನಡೆಯೋದು, ತೊಡೆ ಮಾತಾಡೋದು ಎಲ್ಲ ಆಯಿತು. ಸಾಕ್ಷಿ ಮತ್ತು ಮಿಲನ್ ಅವರು ಇದರ ಎಲ್ಲ ಹಂತಗಳನ್ನು ಆತಂಕದಿಂದ ನೋಡ್ತಾ ಇದ್ರು. ಯಾಕೆಂದ್ರೆ ಸಹಜವಾದ ಹುಟ್ಟಿದ ಮಗುಗೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದ್ದಿತ್ತು. ಅದರ ಪ್ರತಿಯೊಂದು ಚಟುವಟಿಕೆಗಳನ್ನು ಅವರು ದಿನ ಅದನ್ನು ದಾಖಲಿಸಿರ್ತಾರೆ. ಮೇಡಮ್, ಮಿಲನ್ಗೆ ತಾನು ನಿಜವಾದ ತಂದೆ ಅಲ್ಲ ಅನ್ನೋದು ಗೊತ್ತಿದ್ದು
ಎಲ್ಲ ತಂದೆ ತರ ಇದ್ರ ಅಥವಾ ಆ, ಇದು ಸಹಜವಾದ ಪ್ರಶ್ನೆ. ವಿಲನ್ನವರ ಸುತ್ತ ಮನಸ್ಸಿನಲ್ಲಿ ಏನಿತ್ತು ಗೊತ್ತಿಲ್ಲ. ಆದರೆ ಹೊರಜಗತ್ತಿಗೆ ಎಲ್ಲ ಪೋಷಕರ ಹಾಗೆ ಅವರು ಮಗಳ ಎಲ್ಲ ಹಂತಗಳನ್ನು ಖುಷಿ ಮತ್ತು ಆತಂಕಗಳಿಂದ ಅನುಭವಿಸಿದರು. ಹಾಗಾದ್ರೆ ಸಾಕ್ಷಿ ತಮ್ಮ ಮಗುಗೆ ಅದರ ಹುಟ್ಟಿನ ರಹಸ್ಯವನ್ನ ಹೇಳಿದ್ರವರು. ಇಲ್ಲ, ಮಗಳಿಗೆ 6ನೇ ವಯಸ್ಸಿಗೆ ಹೇಳಬೇಕು ಅಂತ ದೈವಿ ಬಂದಿತ್ತು. ಆದರೆ ಅವಳ 5ನೇ ವಯಸ್ಸಿಗೆ ಒಂದು ಫ್ರೀಕ್ ಆಕ್ಸಿಡೆಂಟ್ ನಲ್ಲಿ ಸಾಕ್ಷಿ ತೀರ್ಪಿದ್ರು. ಅಯ್ಯೋ ಮೇಡಮ್, ಏನಾಯ್ತು ಅವರಿಗೆ? ಏನಿಲ್ಲ, ಬಿಸಿಲಿನಲ್ಲಿ ಮೇಲೆ ಹಾಕಿದ್ದ ಬಟ್ಟೆಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅಂತ ಛಾವಣಿ ಮೇಲೆ ಹೋಗುವ ಅದ ಶೀಟ್ ಹಾಕಿದ ಛಾವಣಿ ಅದು ಕುಸಿದು ಅವ್ರ ಮೆದುಳು ಪೆಟ್ಟು ಬಿದ್ದು ಕೋಮಾ ಹೋಗಿ ಕೆಲವೇ ಗಂಟೆಗಳಲ್ಲಿ ಸಾಕ್ಷಿ ತೀರ್ಪು. ಮೇಡಮ್, ಒಂದ್ ರೀತಿ ನೋಡಿದ್ರೆ ಇದು ಒಂಥರ ಪೊಯಿಟಿಕ್ ಜಸ್ಟಿಸ್ ಅಂತ ಅನ್ಸಲ್ವಾ? ತನ್ನ ಗಂಡನಿಗೆ ಮೋಸ ಮಾಡಿ ತನ್ನ ಜೀವಕೋಶ ಮಾತ್ರ ಇರುವಂತೆ ಮಾಡಿದ್ದು, ತನ್ನ ಮಗು ಸಂಪೂರ್ಣವಾಗಿ ಬೆಳೆಯೋದನ್ನ ತಾನು ನೋಡೋದಕ್ಕೆ ಆಗದೇ ಇದ್ದದ್ದು. ಇದು ಬಹುಶಃ ನಿಮ್ಮ ವಿಚಾರದಲ್ಲಿ ಸರಿ, ಬಹುಶಃ ಲೋಕದ ವಿಷಯದಲ್ಲೂ. ಆದರೆ ಆ ಮಗುವಿಗೆ ತಾಯಿ ಇರೋದಾಗಲ್ಲ ಅಲ್ಲವೇ? ಹಾಗಾದ್ರೆ ವಿಲನ್ ನಂತರ ಒಬ್ಬರೇ ಆ ಮಗುವನ್ನ ಬೆಳೆಸಿದ್ರ? ಹೌದು, ವಿಲನ್ ಒಬ್ಬರೇ ಆ ಮಗುಗೆ, ಮಗಳಿಗೆ ತಂದೆ ತಾಯಿ ಎರಡೂ ಸಂಶೋಧನೆಯ ಮುಂಚೂಣಿಯಲ್ಲಿದ್ದರೂ ಕೂಡ ಮಗಳ ಪಾಲನೆ ಪೋಷಣೆ ಅವರ ಮುಖ್ಯ ಗುರಿಯ ಬಂದ ಅನೇಕ ಅವಕಾಶಗಳನ್ನ ಸಂಶೋಧನೆಯಲ್ಲಿ ಉನ್ನತ ಸ್ಥಾನಕ್ಕೆ ಬರೋದನ್ನ ಎಲ್ಲವನ್ನು ಕಡೆಗಣಿಸಿ 50ನೇ ವಯಸ್ಸಿಗೆ ಅವರು ಸ್ವಯಂ ನಿವೃತ್ತಿಯನ್ನು ರೆಸಿಗ್ನೇಷನ್ ಕೊಟ್ಟು. ಮೇಡಮ್, ನೀವು ಈ ಕಥೆಯನ್ನು ಹೇಳೋದು ನೋಡಿದ್ರೆ ಈ ಮೊದಲೇ ನಮ್ಮ ದೇಶದಲ್ಲಿ ಈ ತಂತ್ರಜ್ಞಾನದ ಬೆಳವಣಿಗೆ ಆಗಿತ್ತು, ಆದ್ರೆ ಅದನ್ನು ಪಬ್ಲಿಷ್ ಮಾಡೋಕ್ಕಾಗದೆ ಗೌಪ್ಯವಾಗಲೇ ಇರಬೇಕಾಯ್ತು. ಹ್ಯಾವ್ ಐ ಅಂಡರ್ಸ್ಟುಡ್ ರೈಟ್ ಮೇಡಮ್? ಕೋರ್ಸ್ ನೋಡಿ, ಸಂಶೋಧನೆಯಲ್ಲಿ ಹೀಗೆ ಮುಚ್ಚಿಟ್ಟ ಪ್ರಯೋಗಗಳು ಆಗಾಗ್ಗೆ ಆಗುತ್ತೆ. ಆದರೆ ಇದು ಒಳ್ಳೆಯದಲ್ಲ ನೋಡಿ. ಇಂಥ ಸಂಶೋಧನೆ ಅಥವಾ ಸಾಧನೆಗಳು ಬಹುಶಃ ಒಬ್ಬ ವ್ಯಕ್ತಿಗೆ ಅಥವಾ ದೇಶಕ್ಕೆ ಅಲ್ಪಾವಧಿಯ ಕೀರ್ತಿ ಗೌರವವನ್ನು ತರಬಹುದು, ಆದರೆ ಸಮಗ್ರ ಮಾನವನ ದೃಷ್ಟಿಯಿಂದ ಖಂಡಿತ ಇರಬಹುದು. ಮೇಡಮ್, ನೀವೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಒಂದು ರಸವತ್ತಾದ ಕಥೆಯನ್ನೇನೋ ಹೇಳಿದ್ರಿ, ಅದ್ರ ಬದಲಾಗಿ ಇದನ್ನ ಒಂದು ಕಥೆಯನ್ನಾಗೋ ಅಥವಾ ಸಂಶೋಧನಾ ಪ್ರಬಂಧವನ್ನಾಗೋ ಪ್ರಕಟಿಸಬಹುದಲ್ಲ. ನಮ್ಮನ್ನೆಲ್ಲ ಯಾಕೆ ಕರೆದ್ರಿ? ಯಾಕೆ ನನ್ನ ಮಾತನ್ನು ಕೇಳೋದಕ್ಕೆ ಇಷ್ಟ ಇವೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನ ಯಾತಕ್ಕೆ ಕರೆದೆ ಅಂತಂದ್ರೆ ನೋಡಿ, ಹೀಗೆ ಗುಟ್ಟಾಗಿ ಸಂಶೋಧನೆ ಅಥವಾ ಪ್ರಯೋಗಗಳನ್ನು ನೋಡೋದ್ರಿಂದ ಎಂತಹ ಅನಾಹುತಗಳು ಸಂಭವಿಸಬಹುದು ಅನ್ನೋದನ್ನ ನಿಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ಲಿಕ್ಕೆ ನೋಡಿ. ಯಾವುದೇ ಪ್ರಯೋಗ ಮತ್ತು ಸಂಶೋಧನೆಯನ್ನು ಮುಕ್ತವಾಗಿ ಮಾಡಿ ಪ್ರಕಟಿಸಿದರೆ ಅದರಿಂದ ಆಗುವ ಲಾಭಗಳಲ್ಲಿ ಇಂತಹ ಆಚಾರ್ಯಗಳನ್ನು ತಪ್ಪಿಸಲು. ಹೌದು, ಈಗ ಕೊರಿಯಾದ ಹುವಾಂಗ್ ಅವರು ತಮ್ಮ ಸಂಶೋಧನೆಯನ್ನು ಪ್ರಕಟಿಸಿದರು. ಹಾಗೆ ಪ್ರಕಟಿಸಿದ್ರಿಂದ ಕೆಲವರಾದರೂ ಅದನ್ನು ಪ್ರಶ್ನೆ ಮಾಡಿ ಆ ನಿಟ್ಟಿನಲ್ಲಿ ಅದು ಮುಂದುವರಿದ ಹಾಗೆ ತಪ್ಪಿಸೋ ಹಾಗೆ. ನಮ್ಮ ಜೈವಿಕ ವಿಜ್ಞಾನ ಕ್ಷೇತ್ರದಲ್ಲಿ ಬಯೋಎಥಿಕ್ಸ್ ಅನ್ನೋದು ಪಾತ್ರ ಬಹಳ. ಹೌದು, ಎಸ್ಪೆಷಲಿ ಅದರಲ್ಲಿಯೂ ಓಪನ್ನೆಸ್, ಮುಕ್ತತೆ ಅಂತ. ಲೆಕ್ವಿಕಲಿ ಬಯೋಎಥಿಕ್ಸ್ ಹ್ಯಾಸ್ ನೋ future unless the ideas of research and results are openly exchanged across the world. ಹಾಗಾದ್ರೆ ಈ ಓಪನ್ನೆಸ್, ಮುಕ್ತತೆ ಇದೊಂದಿದ್ರೆ ಸಾಕು. ಪ್ರತಿಯೊಂದು ದೇಶ ತಾನು ಮಾಡಿಕೊಂಡಿರುವ ನೀತಿ ನಿಯಮಗಳು, ಚೌಕಟ್ಟುಗಳು ಇದರ ಅವಶ್ಯಕತೆ ಇಲ್ಲ ಅಂತಲ್ಲ? ಆಗಲ್ಲ, ಎಲ್ಲ ಚೌಕಟ್ಟಿನಲ್ಲೇ ನಡೀಲೇಬೇಕು. ಆದರೆ ಒಂದು ಮಾತು ಅಪ್ಪ ಇಟ್ಕೊಂಡು, ಯಾವುದೇ ದೇಶ ಮತ್ತು ಕಾಲಕ್ಕೆ ಸೀಮಿತವಾಗಿ ಅಲ್ಲಿನ ನಿಯಮಗಳು ಕಟ್ಟಲ್ಪಡ್ತವೆ. ಅಲ್ಲಿಗೆ ಕಾಲ ಬದಲಾಗ್ತೇ ಇರುತ್ತೆ. ಚೇಂಜ್ ಅಲೋನ್ ಇಸ್ ಕಾನ್ಸ್ಟೆಂಟ್, ಯು ಆಲ್ ನೋ ದಟ್. ಆದರೆ ಮುಕ್ತತೆ, ಓಪನ್ನೆಸ್ ಅನ್ನೋದು ಈ ಎಲ್ಲ ಚೌಕಟ್ಟುಗಳನ್ನ ಮೀರಬೇಕು. ಮೇಡಮ್, ಸಾಕ್ಷಿ ಮತ್ತು ಮಿಲನ್ ಅವ್ರ ಬಗ್ಗೆ ಅಷ್ಟು ವಿಷಯ ಸಂಗ್ರಹ ಮಾಡಿದ್ದೀವಿ, ಅವ್ರ ಜೊತೆಗೆ ಜೀವನ ಕಳೆದಿದ್ದೀವಿ. ಇದು ಹ್ಯಾಗ್ ಮೇಡಮ್? ಆ ಮಗು ನಿಮ್ಗೆ ಗೊತ್ತಾ? ಹೆಚ್ಚಿಗೆ ವಿಷಯ ಏನು ತಿಳಿಬೇಕಾಗಿದೆ.
ಮಗು ನಾನೇ. ಅಸ್ಮಿತಾ, ಇಲ್ಲಿ ನೋಡು, ಆ ಮಾಡು. ಅಸ್ಮಿತಾ, ನಿಧಾನ ನಿಧಾನ, ಹಾಗೆ ಓಡ್ಬಾ. ಅಸ್ಮಿತಾ, ಬಾಯಿ ತಲೆಗೆ ನಿನ್ನ ಇಷ್ಟದ ರಿಬ್ಬನ್ ಕಟ್ತೀನಿ. ಅಸ್ಮಿತಾ, work hard when you're young. Tell stories when you're old. ಅಸ್ಮಿತಾ, ಬಾಯಿಲಿ ಅಮ್ಮ ಇದ್ದಾಗ ಕರೆದ ತಕ್ಷಣ ಬರ್ತಾ ಇದ್ದೆ. ಅಸ್ಮಿತಾ, ಹೆದರ್ಬೇಡ. ಇದು ಪ್ರತಿ ಹೆಣ್ಣು ಜೀವಿಯಲ್ಲೂ ಆಗೋ ಪ್ರಾಕೃತಿಕ ಪ್ರಕ್ರಿಯೆ. ಧೈರ್ಯವಾಗಿರುತ್ತೆ. ಅಸ್ಮಿತಾ, ಆಯ್ಕೆಗಳೇ ನಮ್ಮನ್ನು ರೂಪಿಸೋದು. ಆ ಆಯ್ಕೆಗಳೇ ನಮ್ಮನ್ನ ನಮಗೆ ಪರಿಚಯಿಸೋದು. ಅಸ್ಮಿತಾ, ಅಮ್ಮ ಹೇಳ್ತಿದ್ದು ನೆನಪಿದೆ ಅಲ್ವಾ? ವರ್ಕ್ ಹಾರ್ಡ್ ವೆನ್ ಯು ಆರ್ ಯಂಗ್, ಟೆಲ್ ಸ್ಟೋರೀಸ್ ವೆನ್ ಯು ಆರ್ ಓಲ್ಡ್ ಅಂತ. ಇಷ್ಟೊತ್ತು ಒಂದು ವಿಶೇಷ ಅನುಭವವನ್ನು ನೀಡಿದಂತಹ ತಂಡದವರನ್ನು ಪರಿಚಯಿಸುವ ಒಂದು ಸೌಭಾಗ್ಯ ಅಂತ ಹೇಳೋಣ ಅಥವಾ ಅದೃಷ್ಟ ಅಂತ ಹೇಳೋಣ, ಅದು ಸಿಕ್ಕಿದೆ. ಪ್ರೊಫೆಸರ್ ಸಾಕ್ಷಿಯಾಗಿ ವಿನಯ ಜೆ ವಿಠಲ್, ಪ್ರೊಫೆಸರ್ ನೀಲಂ ಎ ರಾಧೇಶ್ ಅವರು, ಪ್ರೊಫೆಸರ್ ಮಿಲಿಂದ್ ಗಿಬ್ಸನ್, ಅರ್ಚನಾ ಅನಿಲ್ ಹಂದೆ, ಪ್ರೊಫೆಸರ್ ಸತ್ಯನಾರಾಯಣ, ಡಾಕ್ಟರ್ ರಾಜಶೇಖರ ಭಗವತಿ, ಪ್ರೊಫೆಸರ್ ಶಾಂತಾಬಾಯಿ, ಶ್ರೀಮತಿ ಅರುಣ್ ಕುಮಾರ್, ಪ್ರೊಫೆಸರ್ ಅಸ್ಮಿತಾ, ಶ್ರೀಮತಿ ಹರಿಪ್ರಸಾದ್, ರಂಜಮ್ಮ ಮಾರ, ನಿಹಾರಿಕಾ ಡೋಂಗ್ರೆ, ಚಂದು ನಾಯ್ಕ, ಸಂದೀಪ್ ಕುಮಾರ್, ದೀಪ್ತಿ ಶೆಟ್ಟಿ, ಸುಭಿಕ್ಷಾ. ಈ ನಾಟಕದ ನಿರ್ದೇಶಕರು ಯತೀಶ್ ಎನ್ ಕೊಳ್ಳೇಗಾಲ, ಅವ್ರಿಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಟಿ ಸಿ ವೇಣುಗೋಪಾಲ್ ಅವರು ಯತೀಶ್ ಕೊಳ್ಳೇಗಾಲ ಅವರಿಗೆ ಈ ಮೊಮೆಂಟವನ್ನು ಕೊಡಬೇಕು ಅಂತ ವಿನಂತಿಸಿಕೊಳ್ತೀನಿ. ನಿಹಾರಿಕಾ ಡೋಂಗ್ರೆ, ವಸ್ತ್ರ ವಿನ್ಯಾಸ ಅರ್ಚನಾ ಅನಿಲ್ ಹಂದೆ ಅವರು, ವಿಜುವಲ್ಸ್ ನಿರ್ವಹಣೆ ಜನಾರ್ದನ್ ಸಿ ಎಸ್, ಹಾಗೂ ಶ್ರೀಮತಿ ಅರುಣ್ ಕುಮಾರ್. ರಂಗ ವಿನ್ಯಾಸ, ಬೆಳಕಿನ ವಿನ್ಯಾಸ, ರಚನೆ, ನಿರ್ದೇಶನ ಯತೀಶ್ ಕೊಳ್ಳೇಗಾಲ.
4ನೇ ದಿನದ ಈ ನಮ್ಮ ವಿಜ್ಞಾನ ನಾಟಕೋತ್ಸವ ಇವತ್ತಿಗೆ ಮೈಸೂರಿನಲ್ಲಿ ಕೊನೆಗೊಳ್ತಾ ಇದೆ. ಬಹುಶಃ ಈ ವರ್ಷದ ನಾಟಕೋತ್ಸವ ಇಲ್ಲಿಗೆ ಮುಗೀತು ಅಂತ ನಾವು ಹೇಳೋದಿಲ್ಲ, ಬೇರೆ ಊರುಗಳಿಗೂ ಕೂಡ ಹೋಗಬೇಕು ಅಂತನ್ನುವ ಆಸೆ ಇದೆ. ಆ ಆಸೆಯನ್ನು ನೆರವೇರಿಸಬೇಕಾದಂಥವರು ಯಾರೇ ಇದ್ದರೂ ಕೂಡ ನೀವು ಅಲ್ಲಿ ನಮಗೆ ಇದೇ ರೀತಿಯ ಸಹಕಾರವನ್ನು ಅಥವಾ ರಂಗಮಂದಿರವನ್ನು ಆಯೋಜಿಸಿ ಕೊಡ್ತೀರಾದರೆ ನಾವು ಅಲ್ಲಿಗೆ ಬರೋದಕ್ಕೆ ಸಿದ್ಧ ಇರ್ತೇವೆ ಅಂತ ಎಲ್ಲ ರಂಗತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇದಲ್ಲದೆ ಈ 4 ದಿನ ನಮಗೆ ಸಹಕಾರ ನೀಡಿದಂತಹ ವಿಡಿಯೋಗ್ರಾಫರ್ ಆದಿತ್ಯ ಲೋಕೇಶ್ ಅವರಿಗೆ, ಕಿರು ರಂಗಮಂದಿರದ ಮೋಹನ್ ಅವರು, ಮನೋಜ್ ಮತ್ತು ವಿನೋದ್ ಇವರಿಗೆ, ಶಶಿಧರ್ ಡೋಂಗರೆ ಅವರಿಗೆ ಹಾಗೂ ಪರಿವರ್ತನಾ ಮಾಧವ್ ಕಾರ್ಯ ಅವರಿಗೆ, ಇವರೆಲ್ಲರಿಗೂ ಕುತೂಹಲಿ ಮನೋಹರ್ MC ಅವರು ಹಾಗೂ MC ಅವರು, ವಿಡಿಯೋ ಮಾಡಿಕೊಟ್ಟಂತ ಮಧುಕಿರಣ್ ಅವರು ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜಿಸೋದಕ್ಕೆ ಸಹಕಾರ ನೀಡಿದಂತಹ ಕೇಂದ್ರ ಸರ್ಕಾರದ ವಿಜ್ಞಾನ ಪ್ರಸಾದ್, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಇವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು.